Welcome to Inwise Academy. See, when it comes to agronomy, first understand what is the importance of PYQs. PYQ मतलब previous year questions, right? So ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ರೈಟ್, ಸೊ ಪ್ರೀವಿಯಸ್ಲಿ ಅವ್ರು ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಿಮ್ಗೆ ಒಂದು ಐಡಿಯಾ ಬಂತಂದರೆ, ಸೊ ದಟ್ ಯು ಕ್ಯಾನ್ ಪ್ರಿಪರೇಷನ್ ಶುಡ್ ಅಲೈನ್ ವಿತ್ ದೋಸ್ ಕ್ವಶನ್ಸ್. ಸಿ ಇಫ್ ಅಟ್ ಆಲ್ ಇಟ್ ಕಮ್ಸ್ ಟು JRF, ಸಪೋಸ್ ನೀವು JRF ಪ್ರಿಪೇರ್ ಆಗ್ತಿದ್ದೀರಾ, ಯು ಆರ್ ಫ್ರಮ್ ಅಗ್ರಾನಮಿ, ಸೊ ಅಗ್ರಾನಮಿ ಡಿಪಾರ್ಟ್ಮೆಂಟಿಂದ JRF ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಮೆಜಾರಿಟಿ ಆರ್ ಕ್ವಶನ್ಸ್ ಫ್ರಮ್ ಅಗ್ರಾನಮಿ, ರೈಟ್? ಓಕೆ, ಅದೇ ಥರ UPSC ಅಂತ ಬಂದಾಗ, ಸೊ ಇಫ್ ಎನಿ ಸೆಕ್ಷನಲ್ ಟೆಸ್ಟ್ ತಗೊಳ್ಳಿ, ಇಲ್ಲ CAPF ತಗೊಳ್ಳಿ, CDS ತಗೊಳ್ಳಿ, ಸೊ ಅಲ್ಲಿ ಏನಂತಂದರೆ ಇಟ್ಸ್ ರಿಲೇಟೆಡ್ ಟು ಡಿಫೆನ್ಸ್. ಸೊ ಡಿಫೆನ್ಸ್ ಕ್ವಶನ್ಸು ಜಾಸ್ತಿ ಇರುತ್ತೆ, ರೈಟ್? ಆ್ಯಂಡ್ ವೆನ್ ಇಟ್ ಕಮ್ಸ್ ಟು UPSC CSAT, ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬಂದಾಗ ಅಲ್ಲಿ ಆಪ್ಟಿಟ್ಯೂಡ್, ದಟ್ ಮೀನ್ಸ್ ಆಪ್ಟಿಟ್ಯೂಡ್ ಆರ್ ಮೆಜಾರಿಟಿ ಆರ್ ಕ್ವಶನ್ಸ್ ಫ್ರಮ್ ಆಪ್ಟಿಟ್ಯೂಡ್, ದಟ್ ಈಸ್ ನಂಬರ್ ಸಿಸ್ಟಮ್, ರೇಷಿಯೋ, ಪ್ರಪೋರ್ಷನ್, ರೈಟ್? ಆ್ಯಂಡ್ ಲಾಜಿಕಲ್ ರೀಸನಿಂಗ್ಸ್. ಸೊ ಈ ಥರ ಅಂದರೆ ಪ್ರತಿಯೊಂದು ಇಲ್ಲಿ ಪಾಯಿಂಟ್ ಏನು ಅಂತಂದರೆ, ಎವ್ರಿ ಎಕ್ಸಾಮ್ ಡಿಮ್ಯಾಂಡ್ಸ್ ಇಟ್ಸ್ ಓನ್ ಲೆವೆಲ್ ಆಫ್ ಪ್ರಿಪರೇಷನ್ ಅಂತ. ಓಕೆ, ಸಿ ಅದೇ ಥರ ನೀವು AO ಅಂತ ಬನ್ನಿ, AO ಅಗ್ರಿಕಲ್ಚರ್ ಆಫೀಸರ್ ಆರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಸಿ AO ಆ್ಯಂಡ್ AO ಅಂತ ಬಂದಾಗ ದೇರ್ ಆರ್ 20 ಸಬ್ಜೆಕ್ಟ್ಸ್. ಈ ಸರಿ ಸಿಲೆಬಸಲ್ಲಿ 20 ಸಬ್ಜೆಕ್ಟ್ಸ್ ಕೊಟ್ಟವ್ರೆ, ರೈಟ್? ಆ್ಯಂಡ್ ವೆನ್ ಇಟ್ ಕಮ್ ಟು ಡಿವೈಡ್, ನೀವು ಡಿವೈಡ್ ಮಾಡಿದಾಗ ಈಚ್ ಸಬ್ಜೆಕ್ಟ್ ಡಿವೈಡ್ ಮಾಡಿದಾಗ ಯು ಹಾರ್ಡ್ಲಿ ಗೆಟ್ 5 ಕ್ವಶನ್ಸ್, ರೈಟ್? 5 into 20, 100 ಕ್ವಶನ್ಸ್. ಬಟ್ ದೇ ವಿಲ್ ಫೋಕಸ್ ಮೋರ್ ಆನ್ ಸಮ್ ಆಫ್ ದ ಮೇಜರ್ ಸಬ್ಜೆಕ್ಟ್ಸ್ ಲೈಕ್ ಅಗ್ರಾನಮಿ, ಸಾಯಿಲ್ ಸೈನ್ಸ್, ಓಕೆ, ಆ್ಯಂಡ್ ಜೆನೆಟಿಕ್ಸ್ ಆಗಿರ್ಬೋದು, ಪೆಥಾಲಜಿ, ಎಂಟಮಾಲಜಿ. ಸೊ ದೇ ಆರ್ ಆಲ್ ಕಮ್ಸ್ ಅಂಡರ್ ಪ್ಲಾಂಟ್ ಪ್ರೊಟೆಕ್ಷನ್ ಹಾಕೋಬೋದು. ಸೊ ಇದರಿಂದ ಯು ವಿಲ್ ಗೆಟ್ ಅರೌಂಡ್ 8 to 10 ಕ್ವಶನ್ಸ್. ಮೈನರ್ ಸಬ್ಜೆಕ್ಟ್ಸಿಂದ 2 to 3 ಕ್ವಶನ್ಸ್ ಬರ್ಬೋದು, ರೈಟ್? ಸೊ ಈ ಥರ ತಗೊಂಡ್ರು ನಿಮಗೆ ಅಗ್ರಾನಮಿಯಿಂದ 10 to, ಇಫ್ ಯು ಟೇಕ್ ಇಟ್ ಆಸ್ ಎ ಅಪ್ಪರ್ ಲಿಮಿಟ್ 15. ಸೊ ನೀವು ಪ್ರೀವಿಯಸ್ಲಿ AO ಕ್ವಶನ್ ನೋಡಿದ್ರು ಅಷ್ಟೇ ಬಂದಿದ್ದಾವೆ, ರೈಟ್? 10 ಕ್ವಶನ್ಸ್ ಬಂದಿದೆ. 10 to 15 ಕ್ವಶನ್ಸ್ ಆರ್ ಫ್ರಮ್ ಅಗ್ರಾನಮಿ, ರೈಟ್? ಸೊ ಅಗ್ರಾನಮಿಯಿಂದ 10 to 15 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ, ಓಕೆ? ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆಗಬೇಕು? ಇಲ್ಲಿ ನೀವು JRF ಲೆವೆಲ್ ಪ್ರಿಪೇರ್ ಆಗಬೇಕಾ? ನೋ ನೀಡ್, ಓಕೆ? ಯಾಕೆ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಅಗ್ರಾನಮಿ, ಇಲ್ಲಿ 20 ಸಬ್ಜೆಕ್ಟ್ಸ್ ಇರೋದ್ರಿಂದ ಯು ನೀಡ್ ಟು ಪ್ರಿಪೇರ್. ಎಲ್ಲ ಗೊತ್ತಿರಬೇಕು, ಎಲ್ಲ ಸಬ್ಜೆಕ್ಟ್ ಸಿಲೆಬಸಲ್ಲಿ ಏನೇನಿದೆಯಲ್ಲ ಎಲ್ಲ ನಮಗೆ ಗೊತ್ತಿರಬೇಕು. ಬಟ್ ದೇರ್ ಆರ್ ಸರ್ಟೈನ್ ಫೋಕಸ್ ಏರಿಯಾಸ್, ಓಕೆ, ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್. ಪ್ರತಿಯೊಂದು ಸಬ್ಜೆಕ್ಟು ಅಂತಂತೆ ಅಷ್ಟೇ, ನೀವು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಓಕೆ, ಬಿ ಇಟ್ ಎನಿ ಸಬ್ಜೆಕ್ಟ್, ದೇರ್ ಆರ್ ಸರ್ಟೈನ್ ಟಾಪಿಕ್ಸ್, ಅರೌಂಡ್ 20 to 30% ಟಾಪಿಕ್ಸ್ ಇರುತ್ತೆ. ಅದರಿಂದನೇ ನಿಮಗೆ ಮೆಜಾರಿಟಿ ಕ್ವಶನ್ಸ್ ಬರ್ತಿರುತ್ತೆ, ಓಕೆ? ಸೊ ದೀಸ್ ಕಾನ್ಸೆಪ್ಟ್ಸ್ ವಿಲ್ ಬಿ ಡೆಲ್ಟ್ ಇನ್ ಡೀಟೇಲ್ ಆಗಿ ನಾವಿಲ್ಲಿ ಸ್ಟಡಿ ಮಾಡೋಣ, ಓಕೆ? ಸೊ ಆ ಒಂದು 20 to 30% ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ದಟ್ ಈಸ್ ಯು ಕ್ಯಾನ್ ಗೆಟ್ ಫ್ರಮ್ PYQ, ದಟ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ರೈಟ್? ಸೊ ನೌ ಯು ಅಂಡರ್ಸ್ಟುಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ನೌ ಲೆಟ್ಸ್ ಸ್ಟಾರ್ಟ್ ದಿ ಅಗ್ರಾನಮಿ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಬೋತ್ AO and AO. ಫೈನ್? Okay, so question number 1. The amendment used for reclamation of saline alkali soil is. So it is related to reclamation. So answer is yes. Gypsum ಬರುತ್ತೆ, ರೈಟ್? ಸೊ ಹೌ ಇಟ್ ವರ್ಕ್ಸ್, ಮೆಕ್ಯಾನಿಸಮ್ ನೋಡೋಣ ಬನ್ನಿ. ನೀವು saline alkali soilsಲ್ಲಿ ದೇರ್ ಆರ್ ಮೋರ್ ನಂಬರ್ ಆಫ್ ಸೋಡಿಯಂ ಅಯಾನ್ಸ್, ಓಕೆ? ಫೈನ್. ಸೊ ಇದನ್ನು ನೀವು ಫ್ಲಶ್ ಔಟು ಮಾಡ್ಬೋದು, ದಟ್ ಈಸ್ ದ ಟ್ರೆಡಿಷನಲ್ ಮೆಥಡ್ಸ್, ನಾರ್ಮಲ್ ಮೆಥಡ್. ಆ್ಯಂಡ್ ಕೆಮಿಕಲ್ ಮೆಥಡ್ ಯಾವುದು ಅಂತಂದರೆ ಯು ಕ್ಯಾನ್ ಆ್ಯಡ್ ದಿ ಜಿಪ್ಸಮ್, ದಟ್ ಈಸ್ CaSO4.2H2O. ಇದು ಕೆಮಿಕಲ್ ಫಾರ್ಮುಲಾ. ಇಲ್ಲಿ ನೀವು ಕ್ಯಾಟಯನ್ ಅಯಾನ್ಸ್ನ ಅಪ್ಲೈ ಮಾಡ್ತೀರಾ, ಓಕೆ? ಇಟ್ ಈಸ್ ಆ್ಯಕ್ಟ್ ಆಸ್ ಎ ಫ್ಲ್ಯಾಕ್ಯುಲೇಟಿಂಗ್ ಏಜೆಂಟ್, ಓಕೆ? ಸೊ ಇಲ್ಲೇನು ಅಂತಂದರೆ ಸೋಡಿಯಂ ಅಯಾನ್ಸ್ ಆಚೆ ಹೋಗ್ಬಿಟ್ಟು ಕ್ಯಾಲ್ಸಿಯಂ ಬಂದು ಕೂತ್ಕೋತವೆ. ಸೊ ದಟ್ ಈಸ್ ದ ಫಂಡ, ರೈಟ್? ಸೊ ದಟ್ ಆಲ್ಕಲೈನ್ ಕಂಡೀಷನ್ನು ರಿಡ್ಯೂಸ್ ಆಗುತ್ತೆ, ಓಕೆ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಿ ಕ್ವೆಶನ್ ಈಸ್ ರಿಲೇಟೆಡ್ ಟು ರೆಕ್ಲಮೇಷನ್ ಆಫ್ saline alkali soils. ಫೈನ್. ಸಿ ನೆಕ್ಸ್ಟ್ ಟೈಮ್ ಇದನ್ನು ನೀವು ಅನಲೈಸಿಸ್ ಮಾಡಬೇಕು. ಯಾವ ಥರ? ವಾಟ್ ಆರ್ ದ ಅದರ್ ಟೈಪ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ಸೊ ನೆಕ್ಸ್ಟ್ ಟೈಮ್ ಈ saline alkali ಪ್ಲೇಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಆ್ಯಸಿಡ್ ಸಾಯಿಲ್ಸ್, ಓಕೆ? ರೆಕ್ಲಮೇಷನ್ ಪ್ಲೇಸಲ್ಲಿ ವಾಟ್ ಆರ್ ದ ರೀಸನ್ಸ್? ಆ್ಯಂಡ್ ಅಮೆಂಡ್ಮೆಂಟ್ ಪ್ಲೇಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಅಮೆಂಡ್ಮೆಂಟ್ ಅಂತಲೇ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬಂದು ನಿಮಗೆ ಯಾವುದು ಕರೆಕ್ಟ್ ಕೇಳವ್ರೆ, ಸೊ ನೆಕ್ಸ್ಟ್ ಟೈಮ್ ಏನು ಕೇಳ್ಬೋದು? ಇನ್ಕರೆಕ್ಟ್ ಕೇಳ್ಬೋದು,
ಸೊ ಇಲ್ಲಿ ನೀವು ದಿಸ್ ಈಸ್ ಹೌ ಯು ನೀಡ್ ಟು ಥರೋಲಿ ಅನಲೈಸ್. ಇದು ಕ್ವಶನ್ ಅನಲೈಸ್ ಮಾಡುವಂಥದ್ದು. ಲೈಕ್ ಆಲ್ಕಲಿ ಸಲೈನ್ ಸಾಯಿಲ್ಸಲ್ಲಿ ದೇ ಕ್ಯಾನ್ ಆಸ್ಕ್ ದ ಆಸಿಡ್ ಸಾಯಿಲ್ಸ್. ರೆಕ್ಲಮೇಷನಲ್ಲಿ ವಾಟ್ ಈಸ್ ದ ಕಾಸಸ್ ಆಫ್ ಟು ಫಾರ್ಮ್ ದ ಸಲೈನ್ ಆಲ್ಕಲಿ ಸಾಯಿಲ್ಸ್ ಅದು ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬನ್ನಿ, ಲುಕ್ ಅಟ್ ದ ಆಪ್ಷನ್ಸ್. ಸೊ ನೀವು ಆಪ್ಷನ್ಸ್ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಅಫ್ಕೋರ್ಸ್ ಜಿಪ್ಸಮ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಹೌ ಇಟ್ ಆ್ಯಕ್ಟ್ ಆಸ್ ಕ್ಯಾಲ್ಸಿಯಂ ಅಯಾನ್ಸ್ನ ಕೊಡುತ್ತೆ, ಸೋಡಿಯಂ ಅಯಾನ್ಸ್ ಆಚೆ ಹೋಗ್ತವೆ, ಸೊ ದಟ್ ಕ್ಯಾಲ್ಸಿಯಂ ಬಂದು ಕೂತ್ಕೊಳ್ಳುತ್ತೆ. ಸೊ ಸಲೈನ್ ಆಲ್ಕಲಿ ಕಂಡೀಷನ್ನ ರಿಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಲ್ಸಿಯಮ್ಮು ನಿಮಗೆ ಫ್ಲಾಕ್ಯುಲೇಟಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಫೈನ್. ಸೊ ನೆಕ್ಸ್ಟ್ ಟೈಮು ಕ್ವಶನ್ನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಂತ, ವಿಚ್ ಈಸ್ ದ ಫ್ಲಾಕ್ಯುಲೇಟಿಂಗ್ ಏಜೆಂಟ್ ಹಿಯರ್ ಅಂತ. ಯಾವುದರಲ್ಲಿ? ಜಿಪ್ಸಮಲ್ಲಿ. ಯು ಕ್ಯಾನ್ ಸೇ ಕ್ಯಾಲ್ಸಿಯಂ. ಇಟ್ ರೀಪ್ಲೇಸಸ್ ದ ಸೋಡಿಯಂ. ಸೊ ಇದು ಯಾವುದನ್ನು ರೀಪ್ಲೇಸ್ ಮಾಡುತ್ತೆ? ಸೋಡಿಯಂ ಅಯಾನ್ಸ್ನ ರೀಪ್ಲೇಸ್ ಮಾಡುತ್ತೆ. ರೈಟ್, ದಿಸ್ ಈಸ್ ದ ಕಾನ್ಸೆಪ್ಟ್. ಇದೇ ಕ್ವಶನ್ನ ನಿಮಗೆ ಅಸರ್ಷನ್ ಆ್ಯಂಡ್ ರೀಸನ್ ಟೈಪಲ್ಲಿ ಕೇಳ್ಬೋದು. ಅಸರ್ಷನ್ ಏನು ಕೇಳ್ಬೋದು? ಸಿ, ಅಮೆಂಡ್ಮೆಂಟ್ ಯೂಸ್ಡ್ ಫಾರ್ ದ ರೆಕ್ಲಮೇಷನ್ ಆಫ್ ಸಲೈನ್ ಆಲ್ಕಲಿ ಸಾಯಿಲ್ಸ್ ಈಸ್ ಜಿಪ್ಸಮ್ ಅಂತ ಕೊಡ್ತಾನೆ. ರೀಸನಲ್ಲಿ ಏನು ಕೊಡ್ತಾನೆ? ಬಿಕಾಸ್ ಇನ್ ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ 2H2O, ಇನ್ ದ್ಯಾಟ್ ಕ್ಯಾಲ್ಸಿಯಂ ಆ್ಯಕ್ಟ್ ಆಸ್ ಎ ಫ್ಲಾಕ್ಯುಲೇಟಿಂಗ್ ಏಜೆಂಟ್, ಇಟ್ ವಿಲ್ ರೀಪ್ಲೇಸಸ್ ದ ಸೋಡಿಯಂ ಅಯಾನ್ಸ್ ಅಂತ ಕೊಡುತ್ತೆ. ಅಲ್ಲಿಗೆ ಆನ್ಸರ್ ಏನು ಬಂತು? ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ರೈಟ್. ಸೊ ಇದೇ ಟೈಪು ನಿಮಗೆ ಸೇಮ್ ಇದೇ ಕ್ವಶನ್ನ ಆ ಫಾರ್ಮೆಟಲ್ಲಿ ಕೇಳ್ಬೋದು, ಬಿಕಾಸ್ KPSC ಅಪ್ಡೇಟ್ ಆಗಿದೆ. ರೈಟ್. ಓಕೆ, ನೆಕ್ಸ್ಟ್ ಬನ್ನಿ. ಈಗ ಒಂದೊಂದು ಆಪ್ಷನ್ನ ನೋಡೋಣ ಬನ್ನಿ. ಜಸ್ಟ್ ಕ್ಯಾಲ್ಸೈಟ್ ಅಂದ್ರೆ ಏನು? ಸೊ ಕ್ಯಾಲ್ಸೈಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಸೊ ಇಲ್ಲಿ ಕೂಡ ಕ್ಯಾಲ್ಸಿಯಂ ಇದೆಯಲ್ಲ, ಬಟ್ ಇಟ್ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಪ್ರೊವೈಡ್ ಎನಫ್ ಕ್ಯಾಲ್ಸಿಯಂ ಅಯಾನ್ಸ್. ಓಕೆ, ಇಲ್ಲಿ ಆಲ್ಕಲೈನ್ ಸಾಯಿಲ್ಸಲ್ಲಿ. ದಟ್ಸ್ ವೈ ವಿ ಯೂಸ್ ಜಿಪ್ಸಮ್ ಇನ್ಸ್ಟೆಡ್ ಆಫ್ ಕ್ಯಾಲ್ಸೈಟ್. ಓಕೆ. ಸೊ ಇಲ್ಲಿ ಡೋಲಮೈಟ್ ಬನ್ನಿ. ಡೋಲಮೈಟ್ ಅಂತ ಬಂದರೆ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ? ಇಟ್ ಕಂಟೈನ್ಸ್ ಬೋತ್ ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ ಎರಡೂ ಇರುತ್ತೆ ಯಾವುದರಲ್ಲಿ? ಡೊಲಮೈಟಲ್ಲಿ. ನೆಕ್ಸ್ಟ್ ಟೈಮ್ ದೇ ಕ್ಯಾನ್ ಆಸ್ಕ್ ಅಬೌಟ್ ವಿಚ್ ಈಸ್ ದ ಡೊಲಮೈಟಲ್ಲಿ ಯಾವ ಕಾನ್ಸ್ಟಿಟ್ಯೂಯೆಂಟ್ಸ್ ಇರುತ್ತೆ, ವಾಟ್ ಆರ್ ದ ಕೆಮಿಕಲ್ಸ್ ಪ್ರೆಸೆಂಟ್, ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಅಂತ, ವಾಟ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಡೊಲಮೈಟ್, ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ರೈಟ್. ಆ್ಯಂಡ್ ನೆಕ್ಸ್ಟ್ ಬಂದು ಲೈಮ್, ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ವಿ ನೋ ದಟ್ ಲೈಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಅಸಿಡಿಟಿ. ಐ ಆಲ್ರೆಡಿ ಟೋಲ್ಡ್ ಯು ಕ್ವಶನ್ ಹೆಂಗೆ ಕೇಳ್ಬೋದು ಅಂತ. ಆ ಕ್ವಶನ್ಗೆ ಆನ್ಸರು ಕ್ಯಾಲ್ಸಿಯಂ ಕಾರ್ಬೋನೇಟ್, ಯಾವುದು? ಲೈಮು. ರೈಟ್. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್. ಸಿ, ನಾವು ಅರೌಂಡ್ 5 to 6 minutes ಒಂದೇ ಕ್ವಶನ್ನ ನಾವು ಅನಲೈಸ್ ಮಾಡಿದ್ವಿ. ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್. ರೈಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಬಯಾಲಜಿಕಲ್ ಆಕ್ಸಿಜನ್ ವೆಯ್ಟ್ NH4 to NO2 ಈಸ್ ಮೀಡಿಯೇಟೆಡ್ ಬೈ. ಈ ಒಂದು ಪ್ರೊಸೆಸ್ನ ಯಾವುದು ಮಾಡುವಂಥದ್ದು ಅಂತ. ಆಪ್ಷನ್ಸ್ ಆರ್ ನೈಟ್ರೋಬ್ಯಾಕ್ಟರ್, ಸೂಡೋಮೋನಾಸ್, ನೈಟ್ರೋಸೋಮೋನಾಸ್, ಬೋತ್ ನೈಟ್ರೋಬ್ಯಾಕ್ಟರ್ ಆ್ಯಂಡ್ ನೈಟ್ರೋಸೋಮೋನಾಸ್. ಆನ್ಸರ್ ಬಂದು ನೈಟ್ರೋಸೋಮೋನಾಸ್. ರೈಟ್. ಸೊ ಫಸ್ಟು ತಿಳ್ಕೊಳ್ಳಿ, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ರೈಟ್. ಓಕೆ. ಸೊ ಇಲ್ಲಿ ಯಾವುದು ಆರ್ಗ್ಯಾನಿಸಮ್ಸ್ ಇನ್ವಾಲ್ವ್ ಆಗ್ತದೆ ಅಂತಂದರೆ ನೈಟ್ರೋಸೋಮೋನಾಸ್ ಆ್ಯಂಡ್ ನೈಟ್ರೋಬ್ಯಾಕ್ಟರ್. ನೈಟ್ರೋಸೋಮೋನಾಸ್ ಏನು ಮಾಡುತ್ತೆ? NH4 ಇಂದ NO2 ಆಗುತ್ತೆ. NO2 ಇಂದ NO3 ಮೈನಸ್ಗೆ ನೈಟ್ರೋಬ್ಯಾಕ್ಟರ್ ಕನ್ವರ್ಟ್ ಮಾಡುತ್ತೆ. ಸೊ ಇದನ್ನು ಹೆಂಗೆ ನೆನಪಾಗ್ಬೋದು? ಮೇ ಬಿ ನೈಟ್ರೋಸೋಮೋನಾಸ್ ಫಸ್ಟಾ, ನೈಟ್ರೋಬ್ಯಾಕ್ಟರ್ ಫಸ್ಟಾ ಅಂತ. ಸಿ, ನೇಮ್ ಇಟ್ ಸೆಲ್ಫ್ ಆಸ್ ಬ್ಯಾಕ್, ದಟ್ ಇಸ್ ಬ್ಯಾಕ್ ಸೈಡ್. ಸೊ ಫ್ರಂಟ್ ಈಸ್ ಡಿಫ್ರೆಂಟ್. ಬ್ಯಾಕ್ ಸೈಡ್ ಯಾವುದು? ಇದು ಫಸ್ಟ್ ಫ್ರಂಟ್ ಅಂತ ತೊಗೊಂಡ್ರೆ, ಫಸ್ಟ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ಇದು ಸೆಕೆಂಡ್ ರಿಯಾಕ್ಷನ್. ಸೊ ಇಲ್ಲಿ ಫ್ರಂಟಿಗೆ ನೈಟ್ರೋಸೋಮೋನಾಸ್, ಬಟ್ ಹೆಸರಲ್ಲೇ ಇದೆ ಬ್ಯಾಕ್ಟರ್ ಅಂತ. ಬ್ಯಾಕ್ ಸೈಡ್ ಆ್ಯಕ್ಟ್ ಮಾಡೋದು ಯಾವುದು? ನೈಟ್ರೋಬ್ಯಾಕ್ಟರ್. ಇದು NO2 ಮೈನಸಿಂದ NO3ಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್ ದ ಕಾನ್ಸೆಪ್ಟ್. ಫೈನ್. ಸೊ ನೆಕ್ಸ್ಟ್ ಏನು ಕೇಳ್ಬೋದು? ವಾಟ್ ಈಸ್ ದ ರೋಲ್ ಆಫ್ ಸೂಡೋಮೋನಾಸ್? ಸೊ ಕೆನ್ ಯು ಗೆಸ್ ವಾಟ್ ಈಸ್ ದ ರೋಲ್ ಆಫ್ ಸೂಡೋಮೋನಾಸ್? ಆ್ಯಕ್ಚುಲಿ ಇದರಲ್ಲೇ ಇದೆ. ಏನು ಅಂತಂದರೆ ಆ್ಯಕ್ಚುಲಿ ಇಟ್ ಆ್ಯಕ್ಟ್ಸ್ ಆಸ್ ಎ ಡಿನೈಟ್ರಿಫಿಕೇಷನ್ ಏಜೆಂಟಿ. ಓಕೆ, ರೈಟ್. ಡಿನೈಟ್ರಿಫೈಯಿಂಗ್ ಏಜೆನ್ಸಿ. ವಾಟ್ ಡು ಮೀನ್ ಬೈ ಡಿನೈಟ್ರಿಫಿಕೇಷನ್? ಅಂದರೆ NO3 ಮೈನಸಿಂದ N2, ರೈಟ್, ಫ್ರಮ್ N2. ಸೊ NO3 ಇಂದ ಮತ್ತೆ N2 ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ದಟ್ ಈಸ್ ಡಿನೈಟ್ರಿಫಿಕೇಷನ್. ಅಲ್ಲಿ ಸೂಡೋಮೋನಾಸ್ ಇನ್ವಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನು ಕ್ವಶನ್ಸ್ ಕೇಳ್ಬೋದು ಅವರು? ನೈಟ್ರೋಬ್ಯಾಕ್ಟರ್ ಬಗ್ಗೆ ಕೇಳ್ಬೋದು, ಸೂಡೋಮೋನಾಸ್ ಬಗ್ಗೆ ಕೇಳ್ಬೋದು, ನೈಟ್ರೋಸೋಮೋನಾಸ್ ಬಗ್ಗೆ ಕೇಳ್ಬೋದು. ಆ್ಯಂಡ್ ದೇ ಕ್ಯಾನ್ ಮೇಕ್ ಇಟ್ ಇಂಟು ಅಸರ್ಷನ್ ರೀಸನ್ ಟೈಪ್ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಳ್ತಾರೆ? NO4 ಇಂದ NO2 ಇಂದ ಯಾವುದು ಕನ್ವರ್ಟ್ ಆಗುತ್ತೆ, ಐ ಮೀನ್ ವಿಚ್ ಇಸ್ ದ ಆರ್ಗ್ಯಾನಿಸಮ್ ಇನ್ವಾಲ್ವ್ ದೇರ್. ಆ್ಯಂಡ್ ಅದು ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟ್ NO3 ಇಂದ NO2ಗೆ ಕನ್ವರ್ಟ್ ಮಾಡುವಂಥ ಆರ್ಗ್ಯಾನಿಸಮ್ ಯಾವುದು? ಸೆಕೆಂಡ್ ಸ್ಟೇಟ್ಮೆಂಟು. ಥರ್ಡ್ ಸ್ಟೇಟ್ಮೆಂಟಲ್ಲಿ NO3 ಇಂದ N2ಗೆ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ಡಿನೈಟ್ರಿಫಿಕೇಷನ್ ಅಂತ ಕರಿತೀವಿ ಅಂತ ಹೇಳ್ಬೋದು. ರೈಟ್. ಆಲ್ ಆರ್ ಸ್ಟೇಟ್ಮೆಂಟ್ ಬೇಸ್ಡು. ಸೊ ಟ್ರಿಕ್ಕಿನೇ ಮಾಡ್ಬೋದು. ಟ್ರಿಕ್ ಏನಂತಂದರೆ ಸೊ ಸ್ವ್ಯಾಪ್ ಮಾಡ್ಬೋದು. ನೈಟ್ರೋಸೋಮೋನಾಸ್ ಇರೋ ಹತ್ರ ನೈಟ್ರೋಸೋಮೋನಾಸ್ ಇರೋ ಹತ್ರ ನೈಟ್ರೋಬ್ಯಾಕ್ಟರ್ ಆಗ್ಬೋದು ಆ್ಯಂಡ್ ವೈಸ್ ವರ್ಸ. ಸೊ ದಿಸ್ ಈಸ್ ಹೌ ಯು ಕಂಪ್ಲೀಟ್ಲಿ ಅನಲೈಸ್ ಮಾಡಬೇಕಾಗುತ್ತೆ ಒಂದು ಕ್ವಶನ್ನ.
ರೈಟ್. ನೌ ಯು ಕಮ್ ಟು ನೋ ದಟ್. ಸೊ ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಒನ್. ಓಕೆ, ಕಮ್ ಟು ದ ಥರ್ಡ್ ಕ್ವಶನ್. ವೇಟ್ ಒನ್ ಸೆಕೆಂಡ್, ಐಲ್ ಎರೇಸ್ ಆಲ್ ದೀಸ್ ಥಿಂಗ್ಸ್ ಸೊ ದಟ್ ಕ್ಲಿಯರಾಗಿ ನಮಗೊಂದು ಪೇಜಲ್ಲಿ ಕ್ಲಿಯರಾಗಿ ಬರುತ್ತೆ. ಫೈನ್. ಓಕೆ, ಸೊ ನೆಕ್ಸ್ಟ್ ಬನ್ನಿ, ಥರ್ಡ್ ಕ್ವಶನ್. ದ ಕನ್ವರ್ಷನ್ ಪೀರಿಯಡ್ ಫ್ರಮ್ ಕನ್ವೆನ್ಷನಲ್ ಟು ಆರ್ಗ್ಯಾನಿಕ್ ಆನ್ಯುಯಲ್ ಕ್ರಾಪ್ಸ್. ಓಕೆ, ಸೊ ಇಲ್ಲಿ ಕ್ವಶನ್ ನಿಮಗೆ ಕ್ವಶನ್ ನೋಡಿ, ಆರ್ಗ್ಯಾನಿಕ್ ಆನ್ಯುಯಲ್ ಕ್ರಾಪ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದಾಗ ಇಟ್ ಈಸ್ ಕ್ವಶನ್ ರಿಲೇಟೆಡ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಐ ಥಿಂಕ್ ಆನ್ಸರ್ ಈಸ್ 2 years, ರೈಟ್. ಸೊ ಇದನ್ನೇ ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತೀವಿ. ಟ್ರಾನ್ಸಿಷನ್ ಪೀರಿಯಡ್ ಇಸ್ ನಥಿಂಗ್ ಬಟ್, ನಾವು ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡ್ತಿದ್ವಿ, ಏನಂತ ನಾರ್ಮಲ್ ಯಾವುದು ಫರ್ಟಿಲೈಸರ್ಸ್ ಆಗಿರ್ಬೋದು, ಸಿಂಥೆಟಿಕ್ ಫರ್ಟಿಲೈಸರ್ಸ್, ಸೊ ದೀಸ್ ಥಿಂಗ್ಸ್ ವಿಲ್ ಬಿ ಅಪ್ಲೈಡ್, ಪೆಸ್ಟಿಸೈಡ್ಸ್ ಎಲ್ಲವೂ ಹಾಕ್ತಿರ್ತೀವಿ. ಸೊ ಅದನ್ನು ಕನ್ವರ್ಟ್ ಮಾಡಬೇಕು ಅಂತಂದರೆ, ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಬೇಕು ಅಂತಂದರೆ ದೆರ್ ಇಸ್ ಸಮ್ ಟೈಮ್. ಯಾಕೆಂತಂದರೆ ಆಲ್ರೆಡಿ ನೀವು ಹಾಕಿದ್ದೀರಿ ಅಂತಂದರೆ ಸಾಯಿಲಲ್ಲಿ ಇರುತ್ತೆ ಅದೆಲ್ಲ ಕೆಮಿಕಲ್ಸ್ ಎಲ್ಲ. ಸೊ ವಿ ಕೆನಾಟ್ ಸೇ ದಟ್ ಇಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸಡನ್ನಾಗಿ ನೀವು ಬರೀ ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಬೆಳೆಸ್ತಿದ್ದೀನಿ ಅಂತಂದರೆ ದಟ್ ಡಸಂಟ್ ಮೀನ್ ದಟ್ ಇಟ್ ಈಸ್ ಅನ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಯಾಕೆ ಅಂತಂದರೆ ಸಾಯಿಲಲ್ಲಿ ಸ್ಟಿಲ್ ಕೆಮಿಕಲ್ಸು ಅವು ಇವು ಇರುತ್ತೆ. ಫೈನ್. ಸೊ ಅದರಿಂದ ಇದು ಕನ್ವರ್ಟ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 2 years ಫಾರ್ ಆ್ಯನ್ಯುಯಲ್ ಕ್ರಾಪ್ಸ್. ಓಕೆ, ಸೊ ಇದು 2 years. ಸೊ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆರ್ಗ್ಯಾನಿಕ್ ಇದರಿಂದ? ಸೊ ನೆಕ್ಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಆ್ಯನ್ಯಲ್ ಆಯಿತು. ದೆನ್ ಪೆರೇನಿಯಲ್ ಕ್ರಾಪ್ಸ್, ಪೆರೇನಿಯಲ್ ಕ್ರಾಪ್ಸ್ಗೆ ಎಷ್ಟು ತಗೊಳುತ್ತೆ? ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್ಟಿಫೈಯಿಂಗ್ ಏಜೆನ್ಸೀಸ್. ಓಕೆ, ವಾಟ್ ಆರ್ ದ ಸರ್ಟಿಫೈಯಿಂಗ್ ಏಜೆನ್ಸೀಸ್? PGS ಇಂಡಿಯಾ, ದೆನ್ ವಾಟ್ ಎಲ್ಸ್, IFOM ಅಂತ ಒಂದು ಬರುತ್ತೆ, ಇಟ್ ಈಸ್ ರಿಲೇಟೆಡ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್, ರೈಟ್. ದೆನ್ NPOP. ಸೊ ದೀಸ್ ಆರ್ ರಿಲೇಟೆಡ್ ಟು ಸರ್ಟಿಫೈಯಿಂಗ್ ಏಜೆನ್ಸೀಸ್. Okay, so you can expect the question from that. Then what are the principles of organic farming? You can expect next time. Then related to current affairs, ಯಾವುದಾದ್ರು ಸ್ಕೀಮ್ ಇದೆಯಾ? ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಆಗಿರ್ಬೋದು. ಸೊ ಈ ಥರ ಯಾವುದಾದ್ರು ಸ್ಕೀಮ್ಸ್ ಇದೆಯಾ? ಡೋಂಟ್ ವರಿ, ದೀಸ್ ವಿಲ್ ಬಿ ಕವರ್ಡ್ ಇನ್ ಕರೆಂಟ್ ಅಫೇರ್ಸ್. ಡೋಂಟ್ ವರಿ. ಓಕೆ, ನಿಮ್ಮ ನೋಟ್ಸಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಕೊಡ್ತಾರೆ. ಕರೆಂಟ್ ಅಫೇರ್ಸಲ್ಲಿ ಇಟ್ ವಿಲ್ ಬಿ ಕವರ್ಡ್. ಸೊ ದಿಸ್ ವಿಲ್ ಬಿ ಡೆಲ್ಟ್ ಇನ್ ಏಪ್ರಿಲಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಮಾಡಿಕೊಡ್ತೀವಿ ಆಫ್ಟರ್ ಬಜೆಟ್ ಆ್ಯಂಡ್ ಸರ್ವೆ. ಸೊ ಆಗ ನಿಮಗೆ ಈ ಸ್ಕೀಮ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಡೋಂಟ್ ವರಿ. Okay, so this is how you need to analyze the question, right? Okay, move on to the next question. Okay, question number 4. For 1 to 2 meter slope, there is a slope land 1 to 2 meter ಇದೆ. Okay, and recommended crop resistance and crop permitting. Once again, crop resistance and crop permitting width ಬಗ್ಗೆ ಕೇಳ್ತಿದ್ದಾರೆ ಇಲ್ಲಿ. See, ನೀವು ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ಅಟ್ ಆಲ್ ಯು ಡೋಂಟ್ ನೋ ಎನಿಥಿಂಗ್, ಫಸ್ಟ್ ಅಬ್ಸರ್ವ್ ಮಾಡಿ ಕ್ವಶನ್ನ. ಕ್ರಾಪ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಅಂತಂದ್ರೇನು? ತಡೆ ಹಿಡಿಯೋದು. ಸೊ ಏನೋ ಒಂದು ವಸ್ತು ಬರ್ತಿದೆ ಅಂತಂದರೆ ಅದನ್ನು ತಡೆ ಹಿಡಿಬೇಕು ನಾವು, ದಟ್ ಈಸ್ ವಾಟ್ ರೆಸಿಸ್ಟೆನ್ಸ್. ಪರ್ಮಿಟಿಂಗ್ ಅಂತಂದರೆ ಬಿಟ್ಕೊಡುವಂಥದ್ದು. ಒಂದು ಕಡೆಯಿಂದ ಇಲ್ಲಿಂದ ಒಂದು ವಸ್ತು ಬರ್ತಾ ಇದೆ, ಏನೋ ಒಂದು ಪಾರ್ಟಿಕಲ್ಲು, ಸೊ ಇಲ್ಲೊಂದು ಅಡ್ಡ ಇದೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆನ್ ಆಗಬೇಕು, ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗಬೇಕು. ಸೊ ಇಲ್ಲಿ ಪರ್ಮಿಟಿಂಗ್ ಅಂದರೆ ಸ್ಪೇಸ್ ಜಾಸ್ತಿ ಇದ್ದರೆ ಪರ್ಮಿಟ್ ಆಗುತ್ತೆ. ಸೊ ಇಲ್ಲಿ ರೆಸಿಸ್ಟ್ ಅಂತ ಬನ್ನಿ. ಸೊ ಆಪ್ಷನ್ಸ್ ನೋಡಿ ನಿಮಗೆ, ಲುಕ್ ಅಟ್ ದ ಆಪ್ಷನ್ B ಆ್ಯಂಡ್ D. ಇಲ್ಲೇನಾಗಿದೆ? 24 and 45. ಇಲ್ಲಿ ರೆಸಿಸ್ಟೆನ್ಸ್ ಅಂತಿದೆ, ರೈಟ್. ನೀವು ರೆಸಿಸ್ಟ್ ಮಾಡಬೇಕು ಅಂತಂದರೆ, ಸಪೋಸ್ ದೇರ್ ಆರ್ ಪ್ಲ್ಯಾಂಟ್ಸ್, ಇಲ್ಲಿ 4 ಪ್ಲ್ಯಾಂಟ್ಸ್ ಇದೆ ಅಂದ್ಕೊಳ್ಳಿ, A, B, C, D ಪ್ಲ್ಯಾಂಟ್ಸ್ ಇದೆ. ನೀವು ರೆಸಿಸ್ಟ್ ಮಾಡಬೇಕು ಅಂತಂದರೆ ಇದನ್ನು ಹತ್ತಿರ ಜೋಡಿಸ್ತೀರಾ ಇಲ್ಲ ದೂರ ದೂರ ಮಾಡ್ತೀರಾ? ಥಿಂಕ್ ಆನ್ ಒನ್ಸ್, ನೀವೇ ಥಿಂಕ್ ಮಾಡಿ. ನೀವು ಹತ್ತಿರ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಾ? ದೂರ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಾ? ಅಂದರೆ ತಡೆ ಹಿಬೇಕು ನಾವು. ಈ ಕಡೆಯಿಂದ ಬರೋದನ್ನು ನಾವು ಹತ್ತಿರ ಇದ್ದರೆ ಹೋಗೋಕ್ಕೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ನಾವೇ 4 ಜನ ಹತ್ತಿರ ಇದ್ದರೆ ಈಸಿಯಾಗಿ ಹಿಡ್ಕೋಬೋದು ಯಾರೇ ಬರ್ತಿದ್ರು, ರೈಟ್. ಅಂದರೆ ಇಲ್ಲಿ ಸ್ಪೇಸಿಂಗ್ ಕಡಿಮೆ ಇರಬೇಕು, ಕರೆಕ್ಟಾ? ರೆಸಿಸ್ಟೆನ್ಸ್ ಬಂದರೆ. ಬಟ್ ಇಲ್ಲಿ ಆಪ್ಷನ್ಸ್ ನೋಡಿ, ಸ್ಪೇಸಿಂಗ್ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ B ಆ್ಯಂಡ್ D. ಸಿ ಈವನ್ ನಿಮ್ಗೆ ಗೊತ್ತಿಲ್ಲ ಅಂದರೂ ಇಲ್ಲಿ ಆನ್ಸರ್ನ ಹೆಂಗೆ ಬರ್ಬೋದು ಅಂತ ನಾನು ಹೇಳ್ತಿರೋದು, ಅರ್ಥ ಆಯ್ತಾ? ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ರೆಸಿಸ್ಟೆನ್ಸ್ ಅಂತ ಬಂದರೆ ಏನು ಹೇಳಿ? ನಾವು ತಡೆ ಹಿಡಿಬೇಕು. ಅದನ್ನು ತಡೆ ಹಿಡಿಬೇಕಂದ್ರೆ ನಾವು ಗುಂಪಾಗಿ 4 ಜನ ಒಟ್ಟಿಗಿದ್ದೀವಿ ಅಂತಂದರೆ, ಅವ್ನು ಇಲ್ಲಿ ಬರ್ತಿದ್ದಾನೆ ಅಂತಂದರೆ ಇಲ್ಲೊಬ್ಬ ಬರ್ತಿದ್ದಾನೆ, ಇಲ್ಲೊಬ್ಬ ಬರ್ತಿದ್ದೆ, ಇಲ್ಲ 4 ಜನ ಒಟ್ಟಿಗಿದ್ದೀವಿ ಅಂತಂದರೆ ಈಗ ಈಸಿಯಾಗಿ ನಾವು ತಡಿಬೋದು ಯಾರನ್ನ ಬರ್ತಿರೋದನ್ನು. ಲೈಕ್ ದ್ಯಾಟ್ ಸ್ಲೋಪ್ ಈ ಥರ ಇದ್ದಾಗ ನೀವು ವಾಟರ್ ಬರಲಿ, ಏರ್ ಬರಲಿ, ಸಪೋಸ್ ಇಲ್ಲಿ ವಾಟರ್ ಬರ್ತಾಯಿದೆ, ಸೊ ಇಬ್ಬರ ಮಧ್ಯೆ ಗ್ಯಾಪ್ ಕಡಿಮೆ ಇದೆ ಅಂತಂತಂದರೆ ನಾವು ಈಸಿಯಾಗಿ ತಡಿಬೋದು ಅವ್ರನ್ನ. ಗ್ಯಾಪ್ ಜಾಸ್ತಿ ಇಲ್ಲೊಬ್ಬ ಈ ಥರ ಜಾಸ್ತಿ ಇದ್ದರೆ ಈಸಿಯಾಗಿ ಪಾಸ್ ಆಗಿಬಿಡುತ್ತೆ. ಸೊ ರೆಸಿಸ್ಟೆನ್ಸ್ ಇರಬೇಕಂದ್ರೆ ಇಲ್ಲಿ ನಿಮಗೆ ಸ್ಪೇಸು ಕಡಿಮೆ ಇರಬೇಕು, ಪ್ಲ್ಯಾಂಟ್ ಟು ಪ್ಲ್ಯಾಂಟ್. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಜಾಸ್ತಿ ಇದೆ, ದಟ್ಸ್ ವೈ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಯು ಅರೈವ್ ಅಟ್ 50-50 ಬಂದ್ರಿ. ಸೊ ಇದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಯಾವುದೋ ಒಂದು ಆಗಿ ಬನ್ನಿ, A ಇಲ್ಲ C. ಸೊ ಆನ್ಸರ್ ಈಸ್ C. ಓಕೆ, ನಾನು ಹೇಳ್ತಿರೋದು ಏನು ಅಂತಂದರೆ, ಅಫ್ಕೋರ್ಸ್ ಇಟ್ ಇಸ್ ಅ ಟಫ್ ಕ್ವಶನ್, ದೇರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಬಟ್ ಅದನ್ನು ಹೆಂಗೆ ನೀವು ಡೀಲ್ ಮಾಡ್ಬೋದು? ಇಟ್ಸ್ ಎ ಕಾಮನ್ ಸೆನ್ಸ್, ರೈಟ್. ರೆಸಿಸ್ಟೆನ್ಸ್ನ ಇನ್ನೊಂದು ಸರಿ ಹೇಳ್ತೀನಿ ನೋಡಿ.
ರೆಸಿಸ್ಟೆನ್ಸ್ ಅಂತ ಬಂದರೆ ನೀವು ಗ್ಯಾಪು ಲೋ ಇರಬೇಕು. ನೀವು 4-5 ಜನ ನಿಂತ್ಕೊಂಡಿದ್ದೀರಿ ಅಂತಂದರೆ ಹತ್ರ ಇದ್ದರೆ ಯಾವನ್ನೇ ಬೇಕಾದ್ರೂ ತಡಿಬೋದು. ನೀವು ಸ್ಪೇಸಲ್ಲಿ ದೂರ ಇದ್ದೀರಿ ಅಂತಂದ್ರೆ ಅವ್ನು ಈಸಿಯಾಗಿ ಪಾಸ್ ಆಗಿಬಿಡ್ತಾನೆ ನೀವು, ರೈಟ್. ಸೊ ಹಂಗಾಗಿ ರೆಸಿಸ್ಟ್ ಮಾಡಬೇಕಂದ್ರೆ ಸ್ಪೇಸು ಕಡಿಮೆ ಇರಬೇಕು. ಎಲ್ಲಿ ಸ್ಪೇಸ್ ಕಡಿಮೆ ಇದೆ? ಇಲ್ಲಿ ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ ಆಪ್ಷನ್ಸ್ನಲ್ಲಿ ನೋಡಿದಾಗ. ಸೊ ಯು ಕ್ಯಾನ್ ಎಲಿಮಿನೇಟ್ ಬಿ ಆ್ಯಂಡ್ ಡಿ. ದಟ್ಸ್ ಹೌ ಯು ಕ್ಯಾನ್ ಎಲಿಮಿನೇಟ್. ಈವನ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಹೌ ಕ್ಯಾನ್ ಯು ಅರೈವ್ ಎಟ್ ಆನ್ಸರ್? ಇದನ್ನು ಬಿಟ್ಟು ಬರ್ಬೋದು, ಅಟ್ಲೀಸ್ಟ್ ಟ್ರೈ ಮಾಡಬೇಕು. ಯಾಕಂದರೆ 50-50 ಬಂದಿದ್ರೆ ಆ್ಯಂಡ್ ಕಾನ್ಸೆಪ್ಟ್ ಕೂಡ ಇದು ನಿಮಗೆ ಸೇಮ್. ಸೊ ರೆಸಿಸ್ಟ್ ಮಾಡಬೇಕಂದ್ರೆ ಯೂಶಲಿ ಲೆಗ್ಯುಮಿನಸ್ ಕ್ರಾಪ್ಸ್ನ ಬೆಳೀತಾರೆ, ಓಕೆ. ಆ್ಯಂಡ್ ಪರ್ಮಿಟ್ ಅಂತಂದರೆ ಸ್ವಲ್ಪ ಹೈಟ್ ಇರುವಂಥ ಕ್ರಾಪ್ಸ್ನ ಬೆಳಿತೀವಿ. ಇಟ್ ಈಸ್ ಅಗ್ರಾನಮಿ ಕಾನ್ಸೆಪ್ಟ್ ಅಷ್ಟೇ. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಂಟೂರ್ ಬಂಡ್ಸ್ ಆರ್ ಅಡಾಪ್ಟೆಡ್ ಇನ್. ಸೊ ಎಲ್ಲಿ ಅಡಾಪ್ಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನೀವು ಕಾಂಟೂರ್ ಬಂಡ್ಸ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟು ತಿಳ್ಕೊಳ್ಳಿ. ವಾಟ್ ಯು ಮೀನ್ ಬೈ ಕಾಂಟೂರ್ ಬಂಡ್ಸ್? ಸೊ ಇಲ್ಲೊಂದು ಸ್ಲೋಪಿ ಲ್ಯಾಂಡ್ ಇದೆ ಅಂತಂದರೆ ಇದಕ್ಕೆ 90 ಡಿಗ್ರಿಯಲ್ಲಿ ನಾವು ಒಂದು ಬಂಡ್ಸ್ನ ಕ್ರಿಯೇಟ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಒಂದು ಪಾಯಿಂಟ್ ಬಂದು ಪ್ರಿವೆಂಟಿಂಗ್ ರನ್ ಆಫ್. ಇಲ್ಲಿ ವಾಟರ್ ಇಲ್ಲಿ ಬೀಳ್ತಿರುತ್ತೆ, ಇಲ್ಲಿಂದ ವಾಟರ್ ಹೋಗಬೇಕು ಅಂತಂದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಥರ ಬಂಡ್ಸ್ ಹಾಕ್ತೀವಿ, ಸೊ ದಟ್ ಅಲ್ಲಿ ಸ್ಟೇ ಆಗುತ್ತೆ. ಸೆಕೆಂಡ್ ಒನ್ ಇನ್ಫಿಲ್ಟ್ರೇಷನ್. ಇಲ್ಲಿ ಸ್ಟೇ ಆದರೆ ಮಾತ್ರ ಭೂಮಿ ಒಳಗಡೆ ಹೋಗೋಕ್ಕೆ ಚಾನ್ಸ್, ರೈಟ್? ಈ ಕಡೆಯಿಂದ ಬರ್ತಾ ಇದೆ ಅಂತ ಸ್ಲೋಪ್ ಇದ್ದರೆ ಹಿಂಗೆ ಹೋಗ್ಬಿಡುತ್ತೆ. ಅದೇ ನೀವೊಂದು ಅಡ್ಡ ಹಾಕಿದೆ ಅಂದರೆ ಅಟ್ಲೀಸ್ಟ್ ಇಲ್ಲಿ ಸ್ಟೇ ಮಾಡುತ್ತೆ ವಾಟರು. ಸ್ಟೇ ಆದಾಗ ಇನ್ಫಿಲ್ಟ್ರೇಷನ್ ಆಗುತ್ತೆ, ಭೂಮಿ ಒಳಗಡೆ ನೀರು ಹೋಗುತ್ತೆ. ಸೊ ದಟ್ ವಿಲ್ ಕ್ರಾಪ್ ರೂಟ್ಸ್ಗೆ ನಿಮಗೆ ವಾಟರ್ ಸಿಗುತ್ತೆ. ಸೊ ಬಿಕಾಸ್ ಆಫ್ ದೀಸ್ 2 ಪರ್ಪಸ್ ಓನ್ಲಿ ವಿಲ್ ಗೋ ಫಾರ್ ಕಾಂಟೂರ್ ಬಂಡ್ಸ್. ಎಲ್ಲಿ ಮಾಡ್ತೀವಿ? ಹಿಲ್ಲಿ ಏರಿಯಾಸಲ್ಲಿ ಮಾಡ್ತೀವಿ, ಬಿಕಾಸ್ ಅಫ್ಕೋರ್ಸ್ ಸ್ಲೋಪ್ ಏರಿಯಾ ಇರುತ್ತೆ ಅಂತ ಅಷ್ಟು ಇನ್ನೇನಿಲ್ಲ. ಸೊ 2 ಫ್ಯಾಕ್ಟರ್ಸ್ ಯಾವುದು? ಪ್ರಿವೆಂಟಿಂಗ್ ರನ್ ಆಫ್ ಆ್ಯಂಡ್ ಇನ್ಫಿಲ್ಟ್ರೇಷನ್ ಎನ್ಹಾನ್ಸ್ಮೆಂಟ್, ರೈಟ್? ಏನಕ್ಕೆ ಮಾಡ್ತೀವಿ? ನಾನು ಹೇಳಿದೆ, ಇನ್ಫಿಲ್ಟ್ರೇಷನ್ ಆಗೋದು ಏನಕ್ಕೆ? ಕನ್ಸರ್ವೇಷನ್, ಮಾಯ್ಶ್ಚರ್ನ ಕನ್ಸರ್ವ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡಿ, ನೀವು ಆಪ್ಷನ್ಸ್ ನೋಡಿ, ಇಲ್ಲಿ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್, ದೇ ಆರ್ ಅಡಾಪ್ಟೆಡ್. ಎಲ್ಲಿ ಅಡಾಪ್ಟ್ ಮಾಡಿರ್ತೀವಿ ಅಂತಂದರೆ ಎಲ್ಲಿ ನಮಗೆ ಇನ್ಫಿಲ್ಟ್ರೇಷನ್ ಅನ್ನೋದು ಪ್ರಾಬ್ಲಮ್ ಇದೆಯಲ್ಲ, ಇಲ್ಲಿ ಹೇಳಿದೆ, ಇದು ಏನಕ್ಕೆ ಮಾಡ್ತಿದ್ದೀವಿ? ಇದು ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ವಿ ಆರ್ ಡೂಯಿಂಗ್ ಕಾಂಟೂರ್ ಬಂಡಿಂಗ್. ಇಲ್ಲಿ ಪ್ರಾಬ್ಲಮ್ ಏನು? ಇನ್ಫಿಲ್ಟ್ರೇಷನ್. ಇಲ್ಲಿ ಆಪ್ಷನ್ಸ್ ನೋಡಿ, ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್. ಆಲ್ರೆಡಿ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್ ಆಗ್ತಿದೆ, ಬಟ್ ನಾವು ಕಾಂಟೂರ್ ಬಂಡ್ಸ್ ಮಾಡ್ತಿರೋ ಪರ್ಪಸ್ ಏನು? ಇನ್ಫಿಲ್ಟ್ರೇಷನ್ನ ಜಾಸ್ತಿ ಮಾಡಲಿಕ್ಕೆ. ಆಲ್ರೆಡಿ ಅಡಿಕ್ವೇಟ್ ಇರೋದ್ರಿಂದ ನೋ ನೀಡ್. ನೆಕ್ಸ್ಟ್ ಬನ್ನಿ, ಆಪ್ಷನ್ ಬಿ, ಇನ್ಸಫಿಷಿಯಂಟ್ ಇನ್ಫಿಲ್ಟ್ರೇಷನ್. ಅಫ್ಕೋರ್ಸ್ ದೇರ್ ಮೇ ಬಿ ಎ ಚಾನ್ಸ್. ದೆನ್ ಥರ್ಡ್ ಆಪ್ಷನ್ ಬನ್ನಿ, ಹ್ಯಾವಿಂಗ್ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್. ನೋ, ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್ ಆಲ್ರೆಡಿ ಇದೆ ಅಂತಂದರೆ ವಿ ಡೋಂಟ್ ಗೋ ಫಾರ್ ಕಾಂಟೂರ್ ಬಂಡ್ಸ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬನ್ನಿ, ಇನ್ಸಫಿಷಿಯಂಟ್ ಇನ್ಫಿಲ್ಟ್ರೇಷನ್ ಇದೆ ಅಲ್ಲಿ. ಸೊ ದೇರ್ ಈಸ್ ಎ ಪಾಸಿಬಿಲಿಟಿ. ಸೊ ನಿಮಗೆ ಒಂದು ಸೆಕೆಂಡ್ ಬಿ ಆ್ಯಂಡ್ ಡಿ ಅಲ್ಲಿ ಬಂತು. ಐ ಮೀನ್ ನಾನು ಹೇಳ್ತಿರೋದು ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಹೌ ಕ್ಯಾನ್ ಯು ಸಾಲ್ವ್ ದ ಕ್ವಶನ್ಸ್ ಅಂತ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಈಗ ಫಸ್ಟ್ ಪಾಯಿಂಟ್ ಬನ್ನಿ. ಇಲ್ಲಿ ನಿಮಗೆ ಬಿ ಮತ್ತು ಡಿ ಎಲ್ ಆನ್ಸರ್ ಇದೆ. ಲೋ ರೈನ್ಫಾಲ್ ಆ್ಯಂಡ್ ಮೀಡಿಯಮ್ ರೈನ್ಫಾಲ್. ಯೂಶಲಿ ಕಾಂಟೂರ್ ಬಂಡ್ಸ್ನ ಮೀಡಿಯಮ್ ರೈನ್ಫಾಲ್ಗೆ ಅಡಾಪ್ಟ್ ಮಾಡ್ತೀವಿ. ಇಟ್ಸ್ ಎ ಕಾನ್ಸೆಪ್ಟ್ ಅಷ್ಟೇ. ಸೊ ನೀವು ತಿಳ್ಕೊಬೇಕಾಗಿರುತ್ತೆ, ರೈಟ್? ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಕ್ವಶನ್ ಇದು ತುಂಬ ಕನ್ಫ್ಯೂಸಿಂಗ್ ಇದೆ, ಬಟ್ ಸ್ಟಿಲ್ ಯು ಕ್ಯಾನ್ ಅರೈವ್ ಅಟ್ ದ ಆನ್ಸರ್. ಹೌ? ದಿಸ್ ಈಸ್ ದ ಮೆಥಡ್, ರೈಟ್? ದಿಸ್ ಈಸ್ ಆಲ್ ಕಾಮನ್ ಸೆನ್ಸ್ ಆ್ಯಕ್ಚುಲಿ, ರೈಟ್? ಸೊ ಈ ಥರ ಇರುತ್ತೆ. ಸೊ ಆನ್ಸರ್ ಬಂದು ಫೋರ್ತ್ ಒನ್, ಮೀಡಿಯಮ್ ರೈನ್ಫಾಲ್ ಹ್ಯಾವಿಂಗ್ ಇನ್ಸಫಿಷಿಯಂಟ್ ಇನ್ಫಿಲ್ಟ್ರೇಷನ್, ರೈಟ್? ನಾವು ಮಾಡೋ ಪರ್ಪಸ್ಸೇ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ದರೆ ಸಾಕು, ಯು ಕ್ಯಾನ್ ಅರೈವ್ ಅಟ್ ದ ಆನ್ಸರ್, ರೈಟ್? ದಿಸ್ ಈಸ್ ಔ. ನೆಕ್ಸ್ಟ್ ಟೈಮ್ ಏನು ಕೇಳ್ಬೋದು ಇಲ್ಲಿ? ಕಾಂಟೂರ್ ಬಂಡ್ಸಲ್ಲಿ ಇನ್ನೂ ಕಾಂಟೂರ್ ರಿಲೇಟೆಡ್ ತುಂಬ ಕಾನ್ಸೆಪ್ಟ್ಸ್ ಬರುತ್ತೆ. ಯಾವುದಿದು? ಇಲ್ಲ ಇದು ನೋಡಿ, ಟೆರೇಸಸ್, ಗ್ರೇಡೆಡ್ ಬಂಡ್ಸ್. ಅದನ್ನ ಎಲ್ಲಿ ಮಾಡ್ತಾರೆ ಅಂತಂದರೆ ಮೀಡಿಯಮ್ ರೈನ್ಫಾಲ್ ಹ್ಯಾವಿಂಗ್ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್, ಇಂಥ ರೀಜನಲ್ಲಿ ಟೆರೇಸಸ್ಸು, ಗ್ರೇಡೆಡ್ ಬಂಡ್ಸ್ನ ಮಾಡ್ತಾರೆ, ರೈಟ್? ದೆನ್ ಕಾಂಟೂರ್ ಬಂಡ್ಸ್ ಅಂತ ಬರುತ್ತೆ. ಅಫ್ಕೋರ್ಸ್ ದ ಕ್ವಶನ್ ಈಸ್ ಆಸ್ಕಿಂಗ್ ಅಬೌಟ್ ಕಾಂಟೂರ್ ಬಂಡ್ಸ್. ದೆನ್ ಕಾಂಟೂರ್ ಫಾರ್ಮಿಂಗ್ ಅಂತ ಬರುತ್ತೆ. ಓಕೆ, ಯಾವ ಪ್ಲೇಸಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಇದೆಲ್ಲ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ, ರೈಟ್? ಆ್ಯಂಡ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಆಫ್ ಕಾಂಟೂರ್ ಬಂಡ್ಸ್, ದಟ್ಸ್ ಆಲ್. ಸೊ ಕಾಂಟೂರ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ, ಐ ಮೀನ್ ಯು ಕ್ಯಾನ್ ಅನಲೈಸ್ ದ ಕ್ವಶನ್. ನೆಕ್ಸ್ಟ್ ಬನ್ನಿ. ಓಕೆ, ಇದು ಕ್ವಶನ್ ರಿಲೇಟೆಡ್ ಟು ಸಿಕ್ಸ್ತ್ ಒನ್, ಡ್ರಾಟ್ ಅವಾಯ್ಡೆನ್ಸ್ ಮೆಕ್ಯಾನಿಸಮ್ ಅಂತ. ಓಕೆ, ಡ್ರಾಟ್ ಅವಾಯ್ಡೆನ್ಸ್ ಮೆಕ್ಯಾನಿಸಮ್. ಸೊ ಹೌ ಕ್ಯಾನ್ ಯು ಡೀಲ್ ದ್ಯಾಟ್? ಸೊ ಆಪ್ಷನ್ ಎ, ಕನ್ಸರ್ವೇಷನ್ ಆಫ್ ವಾಟರ್. ಇಲ್ಲಿ ಕ್ವಶನ್ ಕೇಳಿರೋದು ಅವಾಯ್ಡೆನ್ಸ್. ಓಕೆ, ಅವಾಯ್ಡೆನ್ಸ್ ಅಂದರೆ ಏನು ಹೇಳಿ ಮೀನಿಂಗು? ಪ್ರಾಬ್ಲಮ್ ಅರೈಸ್ ಆಗೋಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅಂತ ಅನ್ನೋದು, ಅದು ಅವಾಯ್ಡೆನ್ಸ್. ಬಟ್ ಇಲ್ಲಿ ನೋಡಿ, ಕನ್ಸರ್ವೇಷನ್ ಆಫ್ ವಾಟರ್. ಓಕೆ ಓಕೆ ಸರಿ. ಸೊ ಡ್ರಾಟ್ ಅವಾಯ್ಡೆನ್ಸ್ ಮೆಕ್ಯಾನಿಸಮಲ್ಲಿ ಕನ್ಸರ್ವೇಷನ್ ಆಫ್ ವಾಟರ್ ಯಾವುದು? ಪ್ಲಾಂಟ್ಸ್ ರಿಲೇಟೆಡ್, ಕ್ರಾಪ್ ಪ್ಲಾಂಟ್ಸ್. ಅಫ್ಕೋರ್ಸ್ ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್, ಇನ್ನೂ ಆಪ್ಷನ್ಸ್ ಇದೆ, ನೋಡೋಣ ಬನ್ನಿ. ಇಂಪ್ರೂವಿಂಗ್ ವಾಟರ್ ಅಪ್ಟೇಕ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸಿ, ಡ್ರಾಟ್ ಅವಾಯ್ಡೆನ್ಸ್ ಮೆಕ್ಯಾನಿಸಮ್ ಇನ್ ಕ್ರಾಪ್ ಪ್ಲಾಂಟ್ಸ್ ಇನ್ಕ್ಲೂಡ್ ಅಂತ ಕ್ವಶನ್ ಕೇಳಿರೋದು. ಸೊ ಡ್ರಾಟ್ ಅವಾಯ್ಡೆನ್ಸ್ ಮೆಕ್ಯಾನಿಸಮ್ ಯಾಕೆ ಪ್ಲಾಂಟ್ಸು ತಗೋತಾವೆ ಅಂತ. ಎಸ್, ಎ ಆ್ಯಂಡ್ ಬಿ ಆಲ್ಸೋ ಕರೆಕ್ಟ್. ಸೊ ಲುಕ್ ಅಟ್ ದ ಆಪ್ಷನ್ 3 ಕೇರ್ಫುಲ್ಲಾಗಿ ನೋಡಿ. ಕನ್ಸರ್ವೇಷನ್ ಆ್ಯಂಡ್ ಇಂಪ್ರೂವಿಂಗ್ ವಾಟರ್ ಅಪ್ಟೇಕ್.
ಸೊ ಕನ್ಸರ್ವೇಷನ್ ಆ್ಯಂಡ್ ಇಂಪ್ರೂವಿಂಗ್ ವಾಟರ್ ಅಪ್ಟೇಕ್. ನಿಮ್ಗೆ ಗೊತ್ತಿಲ್ಲದೆ ನೀವು ಇಲ್ಲೇ ಹಾಕ್ಬಿಟ್ಟಿದ್ರೆ ಡೆಫಿನೆಟ್ಲಿ ಆನ್ಸರ್ ರಾಂಗ್ ಆಗ್ತಿತ್ತು. ಸೊ ಅದಕ್ಕೆ 4 ಆಪ್ಷನ್ ಓದಬೇಕಾಗಿರುತ್ತೆ ನೀವು, ರೈಟ್. ಸೊ ಡೋಂಟ್ ಹರಿಬರಿಯಲ್ಲಿ ನೀವು ರಾಂಗ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಈಸಿ ಕ್ವಶನ್ ಇದೆ, ರೈಟ್. ಹರಿಬರಿಯಲ್ಲಿ ಹೋಗ್ತೀರಿ ಅಂದರೆ ರಾಂಗ್ ಆಗುತ್ತೆ. ಸೊ ಕೇರ್ಫುಲಿ ಡೀಲ್ ಮಾಡಿ. ಸೊ ಆಪ್ಷನ್ ಈಸ್ 3. ದೆನ್ ಇಂಟ್ರೊಡ್ಯೂಸಿಂಗ್ ಅರ್ಲಿ ಮೆಚುರಿಟಿ ಕ್ರಾಪ್. ನೋ, ದಿಸ್ ಈಸ್ ನಾಟ್ ದ ರೀಸನ್. ಓಕೆ, ಸೊ ಆನ್ಸರ್ ಬಂದು ಕನ್ಸರ್ವೇಷನ್ ಆ್ಯಂಡ್ ಇಂಪ್ರೂವಿಂಗ್ ದ ವಾಟರ್ ಅಪ್ಟೇಕ್, ರೈಟ್. ಓಕೆ, ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಏಲಿಯನ್ ವೀಡ್? ಓಕೆ, ಸೊ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಾಟ್ ಆರ್ ದ ಏಲಿಯನ್ ವೀಡ್ಸ್ ಅಂತ. ಓಕೆ, ನಾಟ್ ತೆಗಿರಿ, ಫಸ್ಟು ಏಲಿಯನ್ ವೀಡ್ಸ್ ಅಂದರೆ ಏನು ತಗೊಳ್ಳಿ. ಸೊ ಏಲಿಯನ್ ಟರ್ಮ್ ಇಟ್ ಸೆಲ್ಫ್ ಇಸ್ ಏಲಿಯನ್ ಅಂದರೆ ಆಚೆಯಿಂದ ಬಂದವರು ಅಂತ ಅಷ್ಟೇ. ದಟ್ ಮೀನ್ಸ್ ದೇ ಆರ್ ಇಂಟ್ರಡ್ಯೂಸ್ಡ್ ಫ್ರಮ್ ಅದರ್ ಕಂಟ್ರಿ. ಸಪೋಸ್ ದಿಸ್ ಈಸ್ ಇಂಡಿಯಾ, ಓಕೆ, ಆ್ಯಂಡ್ ದಿಸ್ ಈಸ್ ಅಮೇರಿಕಾ ಆರ್ ಸಮ್ ಅದರ್ ಕಂಟ್ರಿ. ಸೊ ಈ ಕಂಟ್ರಿಯಿಂದ ಈ ಕಂಟ್ರಿಗೆ ಇಂಟ್ರೊಡ್ಯೂಸ್ ಆಗುವಂಥ ವೀಡ್ಸ್ ಅವು, ವೆದರ್ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ, ದೇ ಆರ್ ಕಾಲ್ಡ್ ಏಲಿಯನ್ ವೀಡ್ಸ್. ಸೊ ಆಚೆಯಿಂದ ಬಂದಂಥ ವೀಡ್ಸ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ, ರೈಟ್. ಸೊ ಆಪ್ಷನ್ಸ್ ಆರ್ ಅರ್ಜಿಮೋನಾ ಮೆಕ್ಸಿಕಾನಾ, ಐಕಾರ್ನಿಯಾ, ಪಾರ್ಥಿಯನಿಯಮ್ ಆ್ಯಂಡ್ ಕ್ರೋಟಾನ್. ಸೊ ಆನ್ಸರ್ ಈಸ್ ಕ್ರೋಟಾನ್ ಸ್ಪೀಸೀಸ್. ಸಿ ಹೌ ಕ್ಯಾನ್ ಯು ಎಲಿಮಿನೇಟ್? ಅಟ್ಲೀಸ್ಟ್ ಒಂದು ಎಲಿಮಿನೇಟ್ ಮಾಡ್ಬೋದು. ಅರ್ಜಿಮೋನಾ ಮೆಕ್ಸಿಕಾನಾ, ಮೆಕ್ಸಿಕೋಯಿಂದ ಬಂದಿದೆ. ಅಟ್ಲೀಸ್ಟ್ ನೇಮ್ ನೋಡಿಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಓಕೆ, ದೆನ್ ಐಕಾರ್ನಿಯಾ ಸ್ಪೀಸೀಸ್ ಸೌತ್ ಅಮೇರಿಕಾಯಿಂದ ಬಂದಿದ್ದು. ದೆನ್ ಪಾರ್ಥೇನಿಯಮ್ ಅಮೇರಿಕಾಯಿಂದ ಬಂದಿದ್ದು, ರೈಟ್. ಇಲ್ಲಿ ಏಲಿಯನ್ ಸ್ಪೀಸೀಸ್, ದೀಸ್ ಆರ್ ಆಲ್ ಏಲಿಯನ್ ಸ್ಪೀಸೀಸ್. ಸೊ ಓಕೆ, ಇಲ್ಲಿ ನಿಮಗೆ ಆನ್ಸರ್ ಗೊತ್ತಾಯಿತು. ಸರ್ ಹೌ ಕ್ಯಾನ್ ವಿ ಲರ್ನ್? ಸೊ ಇಲ್ಲಿಂದ ನೀವು ಕಲಿಬೇಕಾಗಿರೋದೇನು? ವಾಟ್ ಯು ಲರ್ನ್ ಇನ್ ದ ಸೆನ್ಸ್. ಸೊ ವಾಟ್ ಆರ್ ದ ಅದರ್ ಏಲಿಯನ್ ವೀಡ್ ಸ್ಪೀಸೀಸ್? ಸೊ ಬೇರೆ ಯಾವುದ್ಯಾವುದು ಇದೆ ನೀವು ತಿಳ್ಕೊಬೇಕಾಗುತ್ತೆ. ಸಿ ಇಲ್ಲೇ ಆಲ್ರೆಡಿ ಪಾರ್ಥೇನಿಯಮ್ ಕೊಟ್ಟಿದ್ದಾರೆ, ದೆನ್ ಐಕಾರ್ನಿಯಾನು ಕೊಟ್ಟಿದ್ದಾರೆ, ದೆನ್ ಆರ್ಜಿಮೋನಾ ಮೆಕ್ಸಿಕಾನಾ ಕೊಟ್ಟಿದ್ದಾರೆ, ದೆನ್ ವಾಟ್ ಆರ್ ದ ಅದರ್ಸ್? ಲ್ಯಾಂಟನಾ ಕೆಮರಾ, ರೈಟ್. ದೆನ್ ಕ್ರೋಮೋಲೆಮಾ ಓಡೋರೇಟಾ, ರೈಟ್. ವಾಟ್ ಎಲ್ಸ್? ಮೈಮೋಸಾ ಪುದಿಕಾ. ಸೊ ಈ ಥರ ಒಂದು 10 ಲೀಸ್ಟ್ ಮಾಡಿ. ಸೊ ಬರೆದಿಟ್ಕೊಂಬಿಡಿ. ಸಿ ಇಲ್ಲೇ ನೀವು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊ, ಗ್ರೂಪಲ್ಲಿ ಇದೆ ಆಲ್ರೆಡಿ. ಸೊ ಇದು ಡೌನ್ಲೋಡ್ ಮಾಡಿ ಇದನ್ನೇ ತೆಗೆದು ಇಟ್ಕೊಂಬಿಡಿ. ಫೈನ್. ಸೊ ದೀಸ್ ಆರ್ ದ ಏಲಿಯನ್ ಸ್ಪೀಸೀಸ್. ಇನ್ನು ಒಂದು ಅಟ್ಲೀಸ್ಟ್ ಒಂದು 10 ನೀವು ಲೀಸ್ಟ್ ಡೌನ್ ಮಾಡಿ ಇಟ್ಕೊಂಬಿಡಿ. ಅದರ್ ಒನ್ ಇಸ್ ಲೈಕ್ ದತುರಾ. ಸೊ ದೀಸ್ ಆರ್ ಆಲ್ ಏಲಿಯನ್ ಸ್ಪೀಸೀಸ್. ಬಟ್ ಇಲ್ಲಿ ಕ್ವಶನ್ ಕೇಳಿರೋದು ನಾಟ್ ಏಲಿಯನ್ ಸ್ಪೀಸೀಸ್. ಓಕೆ, ನೆಕ್ಸ್ಟ್ ಟೈಮ್ ಏನು ಕೇಳ್ಬೋದು? ವಾಟ್ ಆರ್ ದ ನೇಟಿವ್ ವೀಡ್ಸ್? ಇಲ್ಲ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ಸೊ ಫಾರಿನ್ನು, ಇಂಡಿಯನ್. ಸೊ ವಾಟ್ ಆರ್ ದ ನೇಟಿವ್ ಆರ್ ವಾಟ್ ಆರ್ ದ ಫಾರಿನ್? ಇಲ್ಲಿ ಆಪ್ಷನ್ಸ್ ಕೊಡ್ಬೋದು. ಓಕೆ, ಇಲ್ಲಿ ಲ್ಯಾಂಟನಾ ಕ್ಯಾಮರಾ ಕೊಟ್ಬಿಟ್ಟು ಇಂಡಿಯಾ, ಲೈಕ್ ದಟ್ ದೇ ಕ್ಯಾನ್ ಆಸ್ಕ್. ಸೊ ಅದೇ ಥರ ನೀವು ನೇಟಿವ್ ತಿಳ್ಕೊಬೇಕಾಗುತ್ತೆ. ಸೊ ಯು ಕ್ಯಾನ್ ಕಲೆಕ್ಟ್ ದ 10 ನೇಟಿವ್ ಸೈಟ್, ಲೈಕ್ ಸೈನೋಡಾನ್ ಡಾಕ್ಟೈಲಿಯನ್ ಆಗಿರ್ಬೋದು, ಅದೇ ಬರ್ಮುಡಾ ಗ್ರಾಸ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು, ಅಮೆರಾಂಥಸ್ ಆಗಿರ್ಬೋದು, ರೈಟ್. ಟ್ರಯಾಂತಿಮಾ ಅಂತ ಬರುತ್ತೆ, ಸೈಪ್ರಸ್ ರೊಟುಂಡಸ್ ಆಗಿರ್ಬೋದು, ಓಕೆ. ಸೊ ಈ ಥರ ಅಟ್ಲೀಸ್ಟ್ ಯು ಕಲೆಕ್ಟ್ 10 ನೇಟಿವ್ ಸ್ಪೀಸೀಸ್. ಸೊ ಈ ಕ್ವಶನ್ನೇ ನಿಮ್ಗೆ ಅರ್ಥ ಆಗಿದ್ದೇನು? ಏಲಿಯನ್ ಸ್ಪೀಸೀಸ್ ಯಾವುದು ಕಲೆಕ್ಟ್ ಮಾಡಬೇಕು, ನೇಟಿವ್ ಸ್ಪೀಸೀಸ್ ಯಾವುದು ಕಲೆಕ್ಟ್ ಮಾಡಬೇಕು, ಓಕೆ. ಆ್ಯಂಡ್ ದೇರ್ ಫೀಚರ್ಸ್ 1 or 2 ಫೀಚರ್ಸ್ ಏನಾದರೂ ಸ್ಪೆಸಿಫಿಕ್ ಫೀಚರ್ಸ್ ಇದ್ದರೆ ನೀವು ತಿಳ್ಕೊಂಡಿರಿ. ಆ್ಯಂಡ್ ದೇ ಮೇ ಆಸ್ಕ್ ಆ್ಯಸ್ ಎ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಥರ ಕೇಳ್ಬೋದು ಅವರು, ಓಕೆ. ಆ್ಯಂಡ್ ಅಸರ್ಷನ್ ರೀಸನ್ ಕೂಡ ಕೇಳ್ಬೋದು. ಯಾವ ಥರ ಅಸರ್ಷನ್ ಕೊಡ್ತಾನೆ? ಲ್ಯಾಂಟನಾ ಕ್ಯಾಮರಾ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಏಲಿಯನ್ ಸ್ಪೀಸೀಸ್, ಏಲಿಯನ್ ವೀಡ್ ಇನ್ ಇಂಡಿಯಾ. ಅಸರ್ಷನ್ ಆಯಿತು. ವಾಟ್ ಈಸ್ ದ ರೀಸನ್ ಫಾರ್ ದಟ್? ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಆಫ್ರಿಕಾ ಇನ್ ಟು ಇಂಡಿಯಾ. ಅಫ್ಕೋರ್ಸ್ ಫಾರಿನಿಂದ ಬರ್ತಿದೆ, ಬಟ್ ವೆದರ್ ಇಟ್ ಈಸ್ ಕಮಿಂಗ್ ಫ್ರಮ್ ಆಫ್ರಿಕಾ, ಸೊ ದೆರ್ ಇಸ್ ಎ ಟ್ರಿಕ್. ಸೊ ಆರ್ ಈಸ್ ರಾಂಗ್, ಎ ಈಸ್ ಟ್ರೂ. ಸೊ ಇದೇ ಥರ ನೀವು ಬ್ರೈನ್ ಸ್ಟಾರ್ಮ್ ಮಾಡಿದ್ದೀರಂತಂದರೆ ದಟ್ಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ದ ಎಒ ಎಕ್ಸಾಮ್. ಸೊ ಇದನ್ನು ನೀವು ಮಾಡಬೇಕಾಗಿರುತ್ತೆ. ಬಟ್ ಡೋಂಟ್ ವರಿ, ದೀಸ್ ಥಿಂಗ್ಸ್ ವಿಲ್ ಬಿ ಡೆಲ್ಟ್ ಇನ್ ಕ್ಲಾಸ್ ಇಟ್ ಸೆಲ್ಫ್. ಫೈನ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. 8th one. The crops infested with complete stem parasitic weed. ರೈಟ್. ಸೊ ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸಿಟಿಕ್ ವೀಡ್ಸ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸಿ ಬಿಫೋರ್ ಗೋಯಿಂಗ್ ಟು ದ ಆನ್ಸರ್ ಫಸ್ಟ್ ಅನಲೈಸ್ ದಟ್. ಇದರಿಂದ ನೆಕ್ಸ್ಟ್ ಕ್ವಶನ್ಸ್ ಏನು ಬರ್ಬೋದು? ಕಂಪ್ಲೀಟ್ ಇದೆ, ಇಲ್ಲೇನು ಮಾಡ್ಬೋದು? ಪಾರ್ಷಿಯಲ್ ಆಗ್ಬೋದು. ಇಲ್ಲಿ ಸ್ಟೆಮ್ ಇದೆ, ಇಲ್ಲೇನಾಗ್ಬೋದು? ರೂಟ್ ಆಗ್ಬೋದು. ಸೊ ದಿಸ್ ಈಸ್ ಪ್ಯಾರಾಸೈಟಿಕ್ ವೀಡ್. ಸೊ ಕಂಪ್ಲೀಟ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸೈಟ್ ಕೇಳಿದ್ದಾನೆ. ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ರೂಟ್ ಪ್ಯಾರಾಸೈಟ್ ಕೇಳ್ಬೋದು. ನೆಕ್ಸ್ಟ್ ಪಾರ್ಷಿಯಲ್ ಬನ್ನಿ, ಪಾರ್ಷಿಯಲ್ ಸ್ಟೆಮ್ ಪ್ಯಾರಾಸೈಟ್, ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್. ಓಕೆ, ಈ ಥರ ನಿಮಗೆ ಅರೌಂಡ್ 4 ಒಂದು ಕ್ಲಾಸಿಫಿಕೇಷನ್ ಬರುತ್ತೆ. ಚೆಕ್ ಇಟ್ ಔಟ್. ಸೊ ಇದು ನಿಮಗೆ ನೆಕ್ಸ್ಟ್ ಕ್ವಶನ್ಸು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೂ ಏನು ಕೇಳ್ಬೋದು? ವಾಟ್ ಯು ಮೀನ್ ಬೈ ಆಬ್ಲಿಗೇಟ್ ವೀಡ್ಸ್, ವಾಟ್ ಯು ಮೀನ್ ಬೈ ಫ್ಯಾಕಲ್ಟೇಟಿವ್ ವೀಡ್ಸ್. ಸೊ ಇದ್ರ ಮೇಲೆ ಕ್ವಶನ್ಸು ಕೇಳ್ಬೋದು. ಆ್ಯಂಡ್
ಅಟ್ಲೀಸ್ಟ್ ಒಂದು 4 to 5 ಎಕ್ಸಾಮ್ಸು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಕಂಪ್ಲೀಟ್ ಸ್ಟೆಮ್ ಪಾಲಿಸೈಡ್ಸ್, ವಾಟ್ ಯು ಮೀನ್ ಬೈ ಪಾರ್ಷಿಯಲ್. ಓಕೆ, ಸೊ ಯು ನೀಡ್ ಟು ಕಲೆಕ್ಟ್ ದಟ್ ಇನ್ಫಾರ್ಮೇಷನ್. ಸೊ ದೇರ್ ಇಸ್ ಹೈ ಚಾನ್ಸಸ್ ನೆಕ್ಸ್ಟ್ ಟೈಮ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಆನ್ಸರ್ ಈಸ್ ಆಲ್ ಆಫ್ ದೀಸ್. ಓಕೆ, ಆ್ಯಂಡ್ ಮೆಜಾರಿಟಿ ಟೈಮ್ ಆಲ್ ಆಫ್ ದೀಸ್ ಅಂತ ಬರ್ತಿದೆ ಅಂತಂದರೆ ಎಕ್ಸಾಮ್ಸಲ್ಲಿ ಮೆಜಾರಿಟಿ ಟೈಮ್ ಕರೆಕ್ಟ್ ಇರುತ್ತೆ. ಯು ಕ್ಯಾನ್ ಚೆಕ್ ಇಟ್ ಔಟ್ ಒನ್ ಸೈಡ್. ಸೊ ನೀವು ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಆಲ್ ಆಫ್ ದೀಸ್ ಅಂತ ಕೇಳ್ತಿದ್ದಾರೆ ಅಂದರೆ ದೇರ್ ಇಸ್ ಹೈ ಚಾನ್ಸಸ್ ದಟ್ ಈಸ್ ಕರೆಕ್ಟ್ ಅಂತ ಇರುತ್ತೆ. ಸೊ ಈಗ ನಾವು ನೋಡಿದ್ವಿ. ಸೊ ಕ್ವಶನ್ಸ್ ಯಾವ ಥರ ಬರ್ಬೋದು. ಸೊ ಇದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ಬೇಕು ನೀವು. ಅಫ್ಕೋರ್ಸ್ ಇದೆಲ್ಲ ನಿಮಗೆ ಕೋರ್ಸಲ್ಲೇ ಮಾಡಿಕೊಡ್ತಾರೆ. ಓಕೆ, ಡೋಂಟ್ ವರಿ. ಬಟ್ ಸ್ಟಿಲ್ ಯು ಆರ್ ಪ್ರಿಪೇರಿಂಗ್, ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತಂದರೆ ಯು ಜಸ್ಟ್ ಅನಲೈಸ್ ಲೈಕ್ ದಿಸ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9. ಇಫ್ ದ ಲ್ಯಾಂಡ್ ಈಕ್ವಲೆಂಟ್ ರೇಷಿಯೋ ಇಸ್ ಮೋರ್ ದೆನ್ 1 ಇಟ್ ಇಂಪ್ಲೈಸ್. ಸೊ ಇದು ಟಫ್ ಕ್ವಶನ್. ಎಸ್, ಇಟ್ ಈಸ್ ಎ ಟಫ್ ಕ್ವಶನ್. ಸೊ ಇಲ್ಲಿ ಫಸ್ಟು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಲ್ಯಾಂಡ್ ಈಕ್ವಲೆಂಟ್ ರೇಷಿಯೋ, LER. ಓಕೆ, ಏರಿಯಾ ಸೇಮ್ ಇದೆ ಅಂತ ತಗೊಳ್ಳಿ. ಸೊ ಇಲ್ಲಿ ಫಾರ್ಮುಲಾ ಬನ್ನಿ. ಅಪ್ಪರ್ ಏನಿರುತ್ತೆ ಅಂತಂದರೆ ಈಲ್ಡ್ ಆಫ್ ದ ಕ್ರಾಪ್ ಇನ್ ಇಂಟರ್ ಕ್ರಾಪಿಂಗ್ ಅಲ್ಲಿ ಆ್ಯಂಡ್ ಈಲ್ಡ್ ಆಫ್ ದ ಕ್ರಾಪ್ ಇನ್ ಮೋನೋಕಲ್ಚರ್. ದಿಸ್ ಈಸ್ ದ ಈಕ್ವೇಷನ್ ಫಾರ್ ಲ್ಯಾಂಡ್ ಈಕ್ವಲೆಂಟ್ ರೇಷಿಯೋದಲ್ಲಿ. ಸೊ ಅಪ್ಪರಲ್ಲಿ ನಿಮ್ಗೆ ಏನಿರುತ್ತೆ, ಇಂಟರ್ ಕ್ರಾಪಿಂಗ್ ರಿಲೇಟೆಡ್. ಓಕೆ, ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಇಂಟರ್ ಕ್ರಾಪಿಂಗ್, ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಮೋನೋಕಲ್ಚರ್. ಸೊ ನಮಗಿಲ್ಲಿ ರೇಷಿಯೋ ಮೋರ್ ದೆನ್ 1 ಅಂತ ಕೇಳ್ತಿದ್ದಾರೆ. ಅಂದರೆ ಇದು ಮೇಲೆ ಇರೋದು ಜಾಸ್ತಿ ಇರಬೇಕು. ಓಕೆ, ಯಾಕೆಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಅಂದಾಗ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಇಂಟರ್ ಕ್ರಾಪಿಂಗಲ್ಲಿ ಜಾಸ್ತಿ ಇದೆ ಅಂತಂದರೆ ಓಕೆ, ಅದು ನಿಮಗೆ ರೇಷಿಯೋ 1ಗಿಂತ ಜಾಸ್ತಿ ಬರುತ್ತೆ. ಇದೇ ಕ್ಯಾಲ್ಕುಲೇಷನ್, ಇಟ್ಸ್ ಎ ಬೇಸಿಕ್ ಕ್ಯಾಲ್ಕುಲೇಷನ್. ಆ್ಯಕ್ಚುಲಿ ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ಸಾಕಾಗಲ್ಲ, ಅದ್ರ ಜೊತೆಗೆ ಈ ಫಾರ್ಮುಲಾ ನಿಮಗೆ ಈ ಕಾನ್ಸೆಪ್ಟು ಗೊತ್ತಿರಬೇಕು. ಮೋರ್ ದೆನ್ 1 ಅಂತಂದರೆ ಅಪ್ಪರ್ ಏನು ಇದೆಯಲ್ಲ, ಅಪ್ಪರ್ ಪೋರ್ಷನ್ ಜಾಸ್ತಿ ಇರಬೇಕು. ಸೊ ದಟ್ ಮೀನ್ಸ್ ಲುಕ್ ಅಟ್ ದ ಆಪ್ಷನ್ ಬಿ. ಕಾಂಪೋನೆಂಟ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಮೋರ್ ಈಲ್ಡ್ ದೆನ್ ಸೋಲ್ ಕ್ರಾಪ್ಸ್. ಮೋನೋಕಲ್ಚರ್ ಅಂದರೆ ಸೋಲ್ ಕ್ರಾಪ್ಸ್, ರೈಟ್. ಆ್ಯಂಡ್ ಕಾಂಪೋನೆಂಟ್ ಕ್ರಾಪ್ಸ್ ಅಂದರೆ ದಟ್ ಈಸ್ ಇಂಟರ್ ಕ್ರಾಪಿಂಗಲ್ಲಿರುವಂಥದ್ದು. ಓಕೆ, ಸೊ ಇಲ್ಲಿ ಜಾಸ್ತಿ ಇದೆ ಅಂತಂದರೆ ಅದನ್ನು ನಮಗೆ ಲ್ಯಾಂಡ್ ಈಕ್ವಲೆಂಟ್ ರೇಷಿಯೋ ಮೋರ್ ದೆನ್ 1 ಇದೆ ಅಂತ ಅರ್ಥ, ರೈಟ್. ಇಲ್ಲೇ ಇದೆ ನೋಡಿ, ಇಂಟರ್ ಕ್ರಾಪಿಂಗ್ ದಟ್ ಈಸ್ ಕಾಂಪೋನೆಂಟ್ ಕ್ರಾಪ್ಸ್, ಮೋನೋಕಲ್ಚರ್ ಸೋಲ್ ಕ್ರಾಪ್ಸ್. ಸೊ ಇದು ಕಡಿಮೆ ಆಗಬೇಕು, ಇಲ್ಲಿ ಕಡಿಮೆ ಇದೆ. ಸೊ ಇಟ್ ಈಸ್ ಮೋರ್, ಮೇಲೆ ಇರೋದು ಜಾಸ್ತಿ ಬರ್ತಿದೆ ಅಂತಂದರೆ ಮೋರ್ ದೆನ್ 1 ಆಗುತ್ತೆ. ಸಪೋಸ್ ನೆಕ್ಸ್ಟ್ ಟೈಮ್ ಏನು ಕೇಳ್ಬೋದು, ಲ್ಯಾಂಡ್ ಈಕ್ವಲೆಂಟ್ ರೇಷಿಯೋ ಲೆಸ್ ದೆನ್ 1 ಅಂತಿದ್ದಾಗ ಇಲ್ಲಿ ರಿವರ್ಸ್ ಆಗುತ್ತೆ. ಸೋಲ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಮೋರ್ ಈಲ್ಡ್ ದೆನ್ ಕಾಂಪೋನೆಂಟ್ ಕ್ರಾಪ್ಸ್. I hope you got the clarity. It's a basic math calculations. Okay, fine. Okay, I hope you got the clarity. Come to the question number 10. The term organic in India is applied to the agricultural products produced on the farm adhering to guidelines. ಯಾವ ಗೈಡ್ಲೈನ್ಸ್ಗೆ, ಅಕಾರ್ಡಿಂಗ್ ಟು ವಿಚ್ ಗೈಡ್ಲೈನ್ಸ್ ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಷ್ಟೇ. ಸೊ ಆನ್ಸರ್ ಈಸ್ NSOP. ಸೊ ಇದು ಕೂಡ ಕನ್ಫ್ಯೂಸಿಂಗ್ ನೋಡಿದ್ವಿ. NSOP, ಕೋಡೆಕ್ಸು, USDA, ರೈಟ್. ಸೊ ಆನ್ಸರ್ ನಿಮ್ಗೆ ಗೊತ್ತಾಯ್ತು, NSOP ಅಂತ, ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್. ನೆಕ್ಸ್ಟ್ ಟೈಮ್ ವಾಟ್ ದೇ ಕ್ಯಾನ್ ಆಸ್ಕ್ ಇನ್ ದಿಸ್ ಕ್ವಶನ್. ಇಲ್ಲಿಂದ ನೀವು ಕಲಿಬೇಕಾಗಿರೋದೇನು, ಫುಲ್ ಫಾರ್ಮ್ ನೋಡ್ಕೊಳ್ಳಿ. ದೇ ಮೇ ಆಸ್ಕ್. ಓಕೆ, NOP ಅಂದರೆ ಏನು, ಕೋಡೆಕ್ಸ್ ಅಂದರೆ ಫುಲ್ ಫಾರ್ಮ್ ಏನು, USDA ಅಂದರೆ ಫುಲ್ ಫಾರ್ಮ್ ಏನು, ರೈಟ್. USDA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ವಾಟ್ ಯು ಮೀನ್ ಬೈ ಕೋಡೆಕ್ಸ್. ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ವಾಟ್ ಯು ಮೀನ್ ಬೈ ಕೋಡೆಕ್ಸ್. ದೆನ್ NSOP, ದೆನ್ NOP. ಇದು ಬಂದು USAದು. ಕೋಡೆಕ್ಸ್ ಈಸ್ ರಿಲೇಟೆಡ್ ಟು FAO and WHO. USDA ಈಸ್ ರಿಲೇಟೆಡ್ ಟು ಯುನೈಟೆಡ್ ಸ್ಟೇಟ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಯು ನೀಡ್ ಟು ನೋ ಅಬೌಟ್ ದೀಸ್ 4 ಆಪ್ಷನ್ಸ್ ಕೂಡ ನಿಮ್ಮ ಬಗ್ಗೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ರೈಟ್. ದಿಸ್ ಈಸ್ ದ ವಾಟ್ ಯು ಕ್ಯಾನ್ ಲರ್ನ್ ಫ್ರಮ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಬನ್ನಿ. ಕ್ವೆಶನ್ ನಂಬರ್ 11. ನಾರ್ಮಲ್ ವಾಟರ್ ಹ್ಯಾಸ್ ದ ಫಾಲೋಯಿಂಗ್ ಸಾಲ್ಟ್ ಕಂಟೆಂಟ್. ಸೊ ಇದು ಪ್ಯೂರ್ಲಿ ಸ್ಟ್ಯಾಟಿಕ್. ಓಕೆ, ಸೊ ಆ್ಯಂಡ್ ಇದು ರಿಲೇಟೆಡ್ ಟು ಅಗ್ರಿಕಲ್ಚರ್, ರೈಟ್. ಅಗ್ರಿಕಲ್ಚರಲ್ ಪರ್ಪಸ್ಗೆ ನಾರ್ಮಲ್ ವಾಟರ್ ಆ್ಯಸ್ ಇಷ್ಟು ಸಾಲ್ಟ್ ಕಂಟೆಂಟ್ ಇದ್ದರೂ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ರೈಟ್. ಯಾವುದು, ಲೆಸ್ ದೆನ್ 4 ಡೆಸಿಸಿಮೆನ್ ಪರ್ ಮೀಟರ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ ಲೈಕ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ಸು. ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಮೋರ್ ಸಾಲ್ಟ್ಸ್ ಮೋರ್ ಎಲೆಕ್ಟ್ರಿಕ್ಸ್ ಪಾಸ್ ಥ್ರೂ ಇಟ್, ರೈಟ್. ಸೊ NaCl, ಇಟ್ ಈಸ್ ದ ಸಾಲ್ಟ್, ಸೋಡಿಯಂ ಕ್ಲೋರೈಡ್. ಓಕೆ, ಇಟ್ ಕ್ಯಾರೀಸ್ ದ ಎಲೆಕ್ಟ್ರಿಕ್ ಚಾರ್ಜ್. ಸೊ ಸಾಲ್ಟ್ ವಾಟರಲ್ಲಿ ಎಲೆಕ್ಟ್ರಿಕ್ ಜಾಸ್ತಿ ಪಾಸ್ ಆಗುತ್ತೆ ಇನ್ ಕಂಪೇರ್ ಟು ಫ್ರೆಶ್ ವಾಟರ್. ವಿ ನೋ ದಟ್. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್. ಓಕೆ, ಫೈನ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ಗ್ರೌಂಡ್ ನಟ್ ಯಾವುದು, ಗುಜರಾತ್. ಓಕೆ, ಸೊ ನಿಮಗಿಲ್ಲಿ ಡೇಟಾ, ಫ್ಯಾಕ್ಟ್ ಆ್ಯಂಡ್ ಸಮ್ ಕರೆಂಟ್ ಅಫೇರ್ಸ್. ಸೊ ಡೆಫಿನೆಟ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಏಪ್ರಿಲಲ್ಲೇ ಕವರ್ ಮಾಡ್ಕೊಡ್ತೀವಿ, ಡೋಂಟ್ ವರಿ. ಸೊ ಅರೌಂಡ್ 15 ಕ್ಲಾಸಸ್ ಇರುತ್ತೆ, ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಇವೆಲ್ಲ ಹೇಳ್ತೀವಿ. ಓಕೆ, ವಿಚ್ ಈಸ್ ದ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಏರಿಯಾ, ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್. ಈ ಥರ 3 ಫ್ಯಾಕ್ಟರ್ಸ್ ತೊಗೊಂಡು ಸ್ಟೇಟ್ ವೈಸ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ವೈಸ್ ಆಲ್ಸೋ ವಿಲ್ ಗಿವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್.
ಡೋಂಟ್ ವೆರಿ ಅಬೌಟ್. ನೆಕ್ಸ್ಟ್ ಟೈಮ್ ನೀವೇನು ನೋಡ್ಬೋದು, ಇಲ್ಲಿ ಗ್ರೌಂಡ್ ನಟ್ ಬಂದಿದೆ. ವಾಟ್ ದೇ ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಟೈಮ್? ಡೆಫಿನೆಟ್ಲಿ ಆಯಿಲ್ ಸೀಡ್ಸ್ ಆಗಿರ್ಬೋದು, ಶುಗರ್ ಕೇನ್, ದೆನ್ ಪ್ಯಾಡಿ, ಮೇಜರ್ ಕ್ರಾಪ್ಸ್, ವೀಟ್ ಆ್ಯಂಡ್ ಜೂಟ್, ಕಾಟನ್. ಸೊ ದೀಸ್ ಆರ್ ದ ಮೇಜರ್ ಕ್ರಾಪ್ಸ್. ಇದರಿಂದನೇ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಅವ್ರು ಟಫ್ ಮಾಡಬೇಕಂದ್ರೆ ಏನು ಮಾಡ್ಬೋದು? ಮೇ ಬಿ ದೇ ಮೇ ಆಸ್ಕ್ ಇಟ್ ಇನ್ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಬೋದು, ಇಲ್ಲ ಅಸರ್ಷನ್ ರೀಸನ್ ಕೇಳ್ಬೋದು. ರೈಟ್, ದಟ್ಸ್ ಹೌ ಯು ನೀಡ್ ಟು ಅನಲೈಸ್ ದ ಕ್ವಶನ್. ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಕೋರ್ಸಲ್ಲೇ ಕವರ್ ಮಾಡ್ಕೊಡ್ತೀವಿ, ಡೋಂಟ್ ವರಿ. ಇಟ್ ವಿಲ್ ಬಿ ಡೆಲ್ಟ್ ಇನ್ ಕರೆಂಟ್ ಅಫೇರ್ಸ್. ಯಾಕೆಂದರೆ ಎವ್ರಿ ಇಯರ್ ಡೆಫಿನೆಟ್ಲಿ ಒನ್ ಆರ್ ಅದರ್ ವೇ ಚೇಂಜ್ ಆಗ್ತಿರುತ್ತೆ, ಬಿಕಾಸ್ ಆಫ್ ವೇರಿಯಸ್ ಪಾಲಿಸೀಸ್ ಆಗಿರ್ಬೋದು, ಬಿಕಾಸ್ ಆಫ್ ಅದರ್ ವೇರಿಯಸ್ ರೀಜನ್ಸಿಂದ. ಸೊ ಇಲ್ಲಿ ಆನ್ಸರ್ ಬಂದು ಗುಜರಾತ್. ಓಕೆ, ಸೊ ಐ ಟೋಲ್ಡ್ ಯು ದೀಸ್ ಕ್ರಾಪ್ಸ್ಗೆ ನೀವು ಡೀಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮಿಂದ. ಫೈನ್, ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ. ರೈಟ್, ಸೊ ಕಮ್ ಟು ದ 30th ಕ್ವಶನ್, 13th 1/3. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್. ಲುಕ್ ಅಟ್ ದ ಆಪ್ಷನ್ಸ್: ಕರ್ನಲ್, ನ್ಯೂ ಡೆಲ್ಲಿ, ಭುವನೇಶ್ವರ್ ಆ್ಯಂಡ್ ಝಾನ್ಸಿ. ನನಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತೇ ಇಲ್ಲ. ಹೌ ಕ್ಯಾನ್ ವಿ ಗೋ ಅಬೌಟ್ ದಟ್? ಲುಕ್ ಅಟ್ ದ ವಾಟರ್. ಸೊ ವಾಟರ್ ಮ್ಯಾನೇಜ್ಮೆಂಟ್ ಯೂಶಲಿ ಎಲ್ಲಿ ಬರ್ಬೋದು? ಆಪ್ಷನ್ಸ್ ನೋಡಿ: ಕರ್ನಲ್, ಐ ಥಿಂಕ್ ಹರಿಯಾಣ, ರೈಟ್, ನ್ಯೂ ಡೆಲ್ಲಿ, ಭುವನೇಶ್ವರ್, ಝಾನ್ಸಿ. ಇಲ್ಲಿ ನೀವು ಭುವನೇಶ್ವರ್ ನೋಡಿದ್ದೆ, ಅದರಲ್ಲಿ ಇಟ್ ಈಸ್ ಒಡಿಶಾ, ರೈಟ್. ದಟ್ ಮೀನ್ಸ್ ಕೋಸ್ಟಲ್ ಸ್ಟೇಟ್. ಸೊ ಕೋಸ್ಟಲ್ ಸ್ಟೇಟ್ಸಲ್ಲಿ ಯೂಶಲಿ ವಾಟರ್ ರಿಲೇಟೆಡ್ ಇರ್ಬೋದು, ದೆರ್ ಇಸ್ ಐ ಚಾನ್ಸಸ್. ಸೊ ಆ ಬೇಸಿಸ್ ಮೇಲೆ ಐ ಕ್ಯಾನ್ ಗೆಸ್ ದಟ್. ಅಫ್ಕೋರ್ಸ್ ಕೆಲವೊಂದು ಸರಿ ರಾಂಗ್ ಆಗ್ಬೋದು, ಬಟ್ ಕೆಲವೊಂದು ಸರಿ ರೈಟು ಆಗುತ್ತೆ. ಸೊ ನೆಟ್ ನಿಮಗೆ ಪಾಸಿಟಿವ್ ಬರುತ್ತೆ, ಡೋಂಟ್ ವರಿ ಅಬೌಟ್ ದಟ್. ಈ ಥರ ಗೆಸ್ ಮಾಡಿದ್ದೆಲ್ಲ. ಸೊ ಇದೆಲ್ಲ ಸ್ಕಿಲ್, ಯು ನೀಡ್ ಟು ಲರ್ನ್ ದಟ್. ಸಪೋಸ್ ಓಕೆ, ಸೊ ಒಂದು ವೇಳೆ ಪ್ಯಾಡಿ, ವೀಟು ಅಂತ ಬಂದಿದ್ದರೆ ಐ ವಿಲ್ ಡೆಫಿನೆಟ್ಲಿ ಚೂಸ್ ಕರ್ನಲ್, ಬಿಕಾಸ್ ಹರಿಯಾಣ, ಪಂಜಾಬ್ ರೀಜನಲ್ಲೇ ಪ್ಯಾಡಿ, ವೀಟ್ ಅಂತೂ ತುಂಬ ಬೆಳೆಯುವಂಥದ್ದು. ಸೊ ಐ ವಿಲ್ ಚೂಸ್ ದ ಕರ್ನಲ್. ಸೊ ಆ ಒಂದು ಐಡಿಯಾ ನಿಮಗೆ ರಫ್ ಐಡಿಯಾ ಇರಬೇಕು. ಸೊ ಜಸ್ಟ್ ಯು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್, ಯಾಕೆ ಇಲ್ಲಿದೆ ಅಂತ ಒಂದು ಸರಿ ಯೋಚನೆ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್, ರೈಟ್. ನೆಕ್ಸ್ಟ್ ಟೈಮು ಸೊ ದೇರ್ ಆರ್ ಅರೌಂಡ್ ಒಂದು 50 to 60 ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆ, ಆ್ಯಂಡ್ ಇನ್ಸ್ಟಿಟ್ಯೂಷನ್ಸು ಇದೆ. ಅದು ಲೊಕೇಶನ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಲರ್ನ್ ಫ್ರಮ್ ದಿಸ್ ಕ್ವಶನ್, ರೈಟ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಟೊಬ್ಯಾಕೋ. ಟೊಬ್ಯಾಕೋದಲ್ಲಿ ಹಾರ್ವೆಸ್ಟಿಂಗ್ ಮೆಥಡ್ ಯಾವುದು ಅಂತ ಕೇಳವ್ರೆ. ಆನ್ಸರ್ ಏನು? ಪ್ರೈಮಿಂಗ್. ಸೊ ಪ್ರೈಮಿಂಗ್ ಅಂದರೆ ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ರೈಮಿಂಗ್? ಆ್ಯಕ್ಚುಲಿ ಪ್ಲಾಂಟ್ ಇದೆ ಅಂತಂದರೆ, ಸೊ ಇಲ್ಲಿ ಲೀವ್ಸ್ ದೊಡ್ಡದಾಗಿರುತ್ತೆ, ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಚಿಕ್ಕದಾಗಿರುತ್ತೆ. ಐ ಮೀನ್ ಏನಿಲ್ಲ, ಬೆಳವಣಿಗೆ ಆ ಥರ ಇರುತ್ತೆ ಅಷ್ಟೇ. ಸೊ ಯು ಹಾರ್ವೆಸ್ಟಿಂಗ್ ದ ಮೆಚೂರ್ಡ್ ಲೀವ್ಸ್, ದಟ್ಸ್ ದ ಪಾಯಿಂಟ್ ಅಷ್ಟೇ. ಮೆಚೂರ್ ಆಗಿರೋಂಥ ಲೀವ್ಸನ್ನು ನೀವು ಹಾರ್ವೆಸ್ಟ್ ಮಾಡ್ತೀರಾ, ಆ ಒಂದು ಪ್ರೊಸೆಸ್ಗೆ ಪ್ರೈಮಿಂಗ್ ಅಂತೀವಿ. ಸೊ ಫಸ್ಟು ಬಾಟಮಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಆ್ಯಂಡ್ ಪ್ರೋಗ್ರೆಸ್ಸಿಂಗ್ ಟುವರ್ಡ್ಸ್ ದ ಯಂಗರ್ ಲೀವ್ಸ್. ಸೊ ಏನಾಗುತ್ತೆ, ಆಫ್ಕೋರ್ಸ್ ಬೆಸ್ಟ್ ಕ್ವಾಲಿಟಿ ಲೀವ್ಸನ್ನು ನೀವು ಹಾರ್ವೆಸ್ಟ್ ಮಾಡ್ತೀರಾ, ದಟ್ಸ್ ದ ಪಾಯಿಂಟ್ ಅಷ್ಟೇ. ಸೊ ವಾಟ್ ಈಸ್ ದ ಟೆಕ್ನಿಕ್ ಕಾಲ್ಡ್? ಪ್ರೈಮಿಂಗ್. ಆ್ಯಂಡ್ ಇಲ್ಲಿ ನೀವು ಕಲಿಬೇಕಾಗಿರೋದೇನು? ವಾಟ್ ಯು ಮೀನ್ ಬೈ ನಿಂಪಿಂಗ್, ಆ್ಯಂಡ್ ಯಾವ ಕ್ರಾಪಲ್ಲಿ ಇದನ್ನು ಫಾಲೋ ಮಾಡ್ತೀವಿ, ಆ್ಯಂಡ್ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಹಾರ್ವೆಸ್ಟ್ ಆರ್ ಪೋಸ್ಟ್ ಹಾರ್ವೆಸ್ಟ್ ಆರ್ ವೀಡ್ ಮ್ಯಾನೇಜ್ಮೆಂಟ್ ಆರ್ ಕ್ರಾಪ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಮೀನ್ ಬೈ ಪಿಕ್ಕಿಂಗ್, ವಾಟ್ ಯು ಮೀನ್ ಬೈ ಡಿಸಕ್ಕರಿಂಗ್. ಸೊ ಈ ಥರ ನೀವು ಕಾನ್ಸೆಪ್ಟ್ನ, ದೀಸ್ ಆರ್ ದ ಕಾಲ್ಡ್ ಸ್ಪೆಷಲ್ ಪ್ರಾಕ್ಟೀಸಸ್. ಸೊ ಈಚ್ ಕ್ರಾಪಲ್ಲಿ ತನ್ನದೇ ಆದ ಸ್ಪೆಷಲ್ ಪ್ರಾಕ್ಟೀಸಸ್ ಇರುತ್ತೆ. ಸಪೋಸ್ ಈಗ SRI ಮೆಥಡ್ ಯಾವುದ್ರಲ್ಲಿ ಫಾಲೋ ಮಾಡ್ತೀವಿ? ಸೊ ಕಾಮೆಂಟ್ ಇನ್ ಕಾಮೆಂಟ್ ಸೆಕ್ಷನ್. SRI, ವಾಟ್ ಯು ಮೀನ್ ಬೈ SRI ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ? ಅಫ್ಕೋರ್ಸ್ ಟರ್ಮಲ್ಲೇ ಆನ್ಸರ್ ಇದೆ. ಸೊ ಈ ಥರ ಪ್ರತಿಯೊಂದು ಕ್ರಾಪ್ದು ಒಂದು ಸ್ಪೆಷಲ್ ಪ್ರಾಕ್ಟೀಸಸ್ ಇರುತ್ತೆ. ಅರೌಂಡ್ ಒಂದು 50 to 60 ಇದ್ದಾವೆ. ವಿ ಹ್ಯಾವ್ ಗಿವೆನ್ ಇನ್ ನೋಟ್ಸ್ ಇಟ್ಸೆಲ್ಫ್, ಡೋಂಟ್ ವರಿ. ಸೊ ಈ ಥರ ನೀವು ಅದರ ಮೀನಿಂಗು ಪ್ಲಸ್ ಆ್ಯಂಡ್ ವಿಚ್ ಕ್ರಾಪ್ ದೇ ಆರ್ ಫಾಲೋಯಿಂಗ್. ಸೊ ದಿಸ್ ಈಸ್ ಹೌ ಯು ಲರ್ನ್ ಫ್ರಮ್ ದಿಸ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಸೀಡ್ ಟ್ರೀಟ್ಮೆಂಟ್ ಫಾರ್ ಸೋರ್ಗಮ್ ವಿತ್ ಕ್ಯಾಲ್ಸಿಯಂ ಕ್ಲೋರೈಡ್ ಈಸ್ ಫಾರ್. ಸೊ ಸೀಡ್ ಟ್ರೀಟ್ಮೆಂಟ್ ಯಾಕೆ ಮಾಡ್ತೀರಾ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡಿಂದ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಆನ್ಸರ್ಸ್ ನೋಡೋಣ ಬನ್ನಿ, ಆಪ್ಷನ್ಸ್ ನೋಡೋಣ. ಡ್ರಾಟ್ ಟಾಲರೆನ್ಸ್, ಡಿಸೀಸ್ ಟಾಲರೆನ್ಸ್, ಸಪ್ಲೈ ಆಫ್ ಕ್ಯಾಲ್ಸಿಯಮ್ ಆ್ಯಂಡ್ ನೈಟ್ರೋಜನ್ ಫಿಕ್ಸೇಷನ್. ಅಫ್ಕೋರ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಎಲಿಮಿನೇಟ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಇಟ್ ಈಸ್ ರಿಲೇಟೆಡ್ ಟು ನೈಟ್ರೋಜನ್ ಫಿಕ್ಸೇಷನ್, ರೈಟ್. ನೈಟ್ರೋಜನ್. ಓಕೆ, ಇಲ್ಲಿ ಅದು ನೀವು ಬೇರೆದೇನೋ, ಅಫ್ಕೋರ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ಎಲಿಮಿನೇಟ್ ದಟ್. ಸಪ್ಲೈ ಆಫ್ ಕ್ಯಾಲ್ಸಿಯಂ ಯು ಕ್ಯಾನ್ ಕನ್ಸಿಡರ್. ಡ್ರಾಟ್ ಟಾಲರೆನ್ಸ್, ಇವೆರಡರಲ್ಲಿ ಒಂದು ನೀವು ಕನ್ಫ್ಯೂಷನ್ ಬರುತ್ತೆ. ಡಿಸೀಸ್ ಅಂತ ಬಂದಾಗ ಯೂಶಲಿ ಫಂಜಿಸೈಡು ಆರ್ ಇನ್ಸೆಕ್ಟಿಸೈಡು, ಐ ಮೀನ್ ಈ ಥರ ಅಂತವು ಟ್ರೀಟ್ ಮಾಡ್ತೀವಿ ಯಾವುದಕ್ಕೆ? ಡಿಸೀಸ್ ಟಾಲರೆನ್ಸ್ ಅಂತ ಬಂದಾಗ, ರೈಟ್. ಆ್ಯಂಡ್ ಇವೆರಡರಲ್ಲಿ ನೋಡಿ, ಡ್ರಾಟ್ ಟಾಲರೆನ್ಸ್ ಆ್ಯಂಡ್ ಸಪ್ಲೈ ಆಫ್ ಕ್ಯಾಲ್ಸಿಯಂ. ಸೊ ವಿ ಮೇ ಟೆಂಡ್ ದಟ್ ಸೊ ಕ್ಯಾಲ್ಸಿಯಂ ಇರ್ಬೋದು ಅಂತ ಅಂದ್ಕೋತೀವಿ, ಬಟ್ ಆನ್ಸರ್ ಬಂದು ಡ್ರಾಟ್ ಟಾಲರೆನ್ಸ್. ಸೊ ಇದೇನು ಮಾಡುತ್ತೆ ಅಂತಂದರೆ, ಅಫ್ಕೋರ್ಸ್ ರೂಟ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಸ್ಪೆಸಿಫಿಕಲಿ ಸೋರ್ಗಮ್ ಅಂತ ಬಂದಾಗ ನಾವು ಡ್ರಾಟ್ ಟಾಲರೆನ್ಸ್ಗೆ ಕ್ಯಾಲ್ಸಿಯಂ ಕ್ಲೋರೈಡ್ನ ಯೂಸ್ ಮಾಡ್ತೀವಿ, CaCl2, ರೈಟ್. ಸೊ ನೆಕ್ಸ್ಟ್ ಟೈಮು ಇದೇ ಥರ ಸ್ಪೆಷಲ್ ಪ್ರಾಕ್ಟೀಸಸ್ ಎಲ್ಲಿ ಮಾಡ್ತೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಸೀಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ಆ್ಯಂಡ್ ರೂಟ್ ಟ್ರೀಟ್ಮೆಂಟ್, ಓಕೆ, ಆ್ಯಂಡ್ ಸಕ್ಕರೆ ಟ್ರೀಟ್ಮೆಂಟ್. ಸೊ ಇಲ್ಲಿ ಯಾವ್ಯಾವ ಕ್ರಾಪ್ಸಲ್ಲಿ ಮಾಡ್ತೀವಿ ಆ್ಯಂಡ್ ಯಾವುದರಿಂದ ಮಾಡ್ತೀವಿ, ಅಲಾಂಗ್ ಸೇಮ್ ವಿತ್ ದ ಸ್ಟೋರೇಜ್.
ಸೊ ಸ್ಟೋರೇಜಲ್ಲಿ ಏನೇನು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಯಾವುದಕ್ಕೆ ಮಾಡ್ತೀವಿ. ಅಫ್ಕೋರ್ಸ್ ದಿಸ್ ವಿಲ್ ಬಿ ಡೆಲ್ಟ್ ಇನ್ ಎಂಟಮಾಲಜಿ ಪೆಥಾಲಜಿ, ದಟ್ ಪ್ಲಾಂಟ್ ಪ್ರೊಟೆಕ್ಷನ್ ಆಗಿರ್ಬೋದು, ಅಲ್ಲಿ ಡೆಲ್ಟ್ ಮಾಡ್ತೀವಿ. ಬಟ್ ಇಲ್ಲಿ ವಿಲ್ ಸಿ ದಿಸ್ ಈಸ್ ಓನ್ಲಿ ಫಾರ್ ಡ್ರಾಟ್ ಟಾಲರೆನ್ಸ್ಗೆ ಹೆಲ್ಪ್ ಮಾಡ್ತೀವಿ ಇಲ್ಲಿ. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಲರ್ನ್ ಫ್ರಮ್ ದಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಸೊ ಬಿಫೋರ್ ಮೂವಿಂಗ್ ಟು ದಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್. ಸೊ ಲೆಟ್ಸ್ ವೈಂಡ್ ಅಪ್ ಹಿಯರ್. ಸೊ ಆಲ್ರೆಡಿ 35 minutes ಆಗ್ತಾ ಬಂತು. ಸೊ ವಿಲ್ ವೈಂಡ್ ಅಪ್ ಹಿಯರ್. ಸೊ ಇಲ್ಲಿ ನೀವು ಕಲಿಬೇಕಾಗಿರೋದು ಅಂತಂದರೆ ನಾಟ್ ಓನ್ಲಿ ಸಾಲ್ವಿಂಗ್ ದ ಕ್ವಶನ್, ಬಟ್ ಆಲ್ಸೋ ಯು ನೀಡ್ ಟು ಬ್ರೈನ್ ಸ್ಟಾಮ್ ದಟ್. ಸೊ ಯು ನೀಡ್ ಟು ಅನಲೈಸ್ ದಟ್. ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಅನಲೈಸ್ ಮಾಡಿ. ಓಕೆ, ಆ್ಯಂಡ್ ಇದಕ್ಕೆ ಆನ್ಸರ್ಸ್ ಜನ್ರೇಟ್ ಮಾಡಿ. ಆ್ಯಂಡ್ ವಿತ್ ದಟ್ ಆನ್ಸರ್ಸ್ ಯು ಕ್ಯಾನ್ ಫ್ರೇಮ್ ಎ ಕ್ವಶನ್ಸ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ಅಂತ. ಸೊ ಕ್ವಶನ್ ಪೇಪರ್ ತೊಗೊಂಡು ನೀವು ಅನಲೈಸಿಸ್ ಮಾಡುವಂಥದ್ದು. ಓಕೆ, ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್, ಆರ್ ಎಲ್ಸ್ ಟೀಮಿಂದ ನಿಮಗೆ ಮಾಡಿಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಸೊ ಆಲ್ರೆಡಿ ಈ ವೀಡಿಯೋಸ್ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಮಾಡಿಕೊಡ್ತೀವಿ. Fine, and remaining questions will be dealt in next video. Thank you everyone.